ಹೊಳ್ಳಿ 5th ಅದು ಕನ್ನಡ ಮೀಡಿಯಮ್ ಹಚ್ಚಿದ್ರಿ. ಈಗ 6th ಸ್ಟ್ಯಾಂಡರ್ಡ್ ಮಂಗಳೂರು ಶಾಲೆ ಹಚ್ಬೇಕತ್ತನತ್ತೆ. ಇಂಗ್ಲೀಷ್ ಬೇಕತ್ರಿ ಅದು. ಅವ್ರಿಗೆ ಬೇಕಂತ, ನಿನಗೇನು ಬೇಡ? ಇಲ್ರಿ, ನನಗೂ ಬೇಕು. ಮಾತಾಡಕ್ಕೆ ಬರ್ಬೇಕತ್ರಿ, ಓದಕ್ಕೆ ಮಾತಾಡಕ್ಕೆ ಬರ್ಬೇಕ್ರಿ. ನಿಮ್ಮ ಗೆಳೆಯರೆಲ್ಲ ಇಂಗ್ಲೀಷ್ ಓದ್ತಿದ್ರ, ಮಾತಾಡ್ತಿದ್ರ? ಮನೆಯಾಗಿದ್ದಾಗ ಏನೂ ಓದ್ತಿದ್ದಿಲ್ರಿ ಅವಾಗ. ಬರೀ ಒಂದು 12 ಮಂದಿ ಇದೇವ್ರಿ, ಅವು ಆಟ ಆಡ್ತಿದ್ರಿ. ಅದಕ್ಕೆ ಇಂಗ್ಲೀಷ್ ಬೇಕತ್ತು, ಅದಕ್ಕೆ ಇಲ್ಲಿ ಹಚ್ಚಿದ್ದಾರೆ ಧಾರವಾಡ. ಅಪ್ಪ ನೆನಪಾಗ್ಲ ನಿನ್ಗೆ? ಅಪ್ಪ ಡೆತ್ ಆಗ್ಯಾರಿ. ಯಾಕೆ ಗೊತ್ತಿಲ್ರಿ. ಯಾವಾಗ? ಈಗ 12 ವರ್ಷ ಆತ್ರಿ. ಹೌದಾ? ನಿಂಗೆ ಎಷ್ಟು ವರ್ಷ ಈಗ? 12. ಅಯ್ಯೋ, ನೀನು ಹುಟ್ಟಿದ ಇದ್ರಾಗೆ ಸತ್ತೋಗವ್ರ. ನೀನು ನೆನಪಿದಾರ ಅಪ್ಪ? ಇಲ್ರಿ. ಫೋಟೋ ಗಿಟ್ಟು ಅದು ನೆನಪೇ ಇಲ್ಲ ನಿನಗೆ? ಅದನ್ನ ನೋಡೇ ಇಲ್ರಿ. He is the only son. So parents are worried about his future. ಏನಾದರೂ ಮಾಡಿ ಇವನ್ಗಾರು ಕಲಿಸ್ಬೇಕು, ರೆಡಿ ಮಾಡಬೇಕು, ಫ್ಯೂಚರ್ ಮಾಡಬೇಕು ಅಂತ ಹೇಳಿ. ಓ, ಅಮ್ಮ. ಸೊ ಇಟ್ಸ್ ಅ ಬಿಗ್ ಫ್ಯಾಮಿಲಿ ಸರ್. ಏನು ಹೇಳ್ತೀಯ ಅಮ್ಮನ ಬಗ್ಗೆ? ಅಮ್ಮ ಎಮೋಷನಲ್ ಆಗಿಬಿಡ್ತಾರೆ ಅಮ್ಮ ಅಂತಂದ್ರೆ. ಇಲ್ಲಿ ಎಲ್ಲರೂ ಇದೀವಲ್ವ ನಿಮ್ಮ ಜೊತೆಗೆ? ಈಗ ನಿನ್ನ ಜೊತೆಗೆ ಎಲ್ಲರೂ ಇದೀವಲ್ಲ, ಏನು ಚಿಂತೆ ಮಾಡಕ್ಕೆ ಹೋಗ್ಬೇಡ. ನಿಮ್ಮಪ್ಪ ಅವಂಗೆ ಹೇಳ್ಬಿಡ ನಾ ಆರಾಮದೀನಿ ಅಂತ. ಆರಾಮದೇನು. ಸೂಪರ್. ಬರ್ರಿ ಬೀಗ್ರ, ಊಟ ಮಾಡೋಣ. ಬಾಳ್ ಮಂದಾಗ್ಲಿ ತಗೋರಿ. ನಿಮ್ಮ ಬಾಯಾರಿಕೆಯಿಂದ ಹಂಗ ಆಗ್ಲೇವಾ? ನಮಸ್ತೆ ಗೆಳೆಯರೇ, ಬದುಕಿನ ಬುತ್ತಿಗೆ ತಮಗೆ ಎಂದಿನಂತೆ ಆದರದ ಸ್ವಾಗತ. ನಾನೊಂದು ಸಣ್ಣ ಕತೆ ಹೇಳ್ತೀನಿ, ಕೇಳಿ ಅದನ್ನು ಆಮೇಲೆ ಉಳಿದಿದ್ದು ಹೇಳ್ತೀನಿ. ಒಬ್ಬರು BA ಮಾಡ್ತಾರೆ, ಒಂದು MNC ಕಂಪ್ನಿಯಲ್ಲಿ ಕೆಲಸಕ್ಕೆ ಸೇರ್ತಾರೆ. ಸಂಬಳ ಎಷ್ಟಂತ ಕೇಳಿದರೆ ಸುಮಾರು ಇದು 25 ವರ್ಷಗಳ ಹಿಂದೆ ನಡೆದಿರ್ತಕ್ಕಂಥದ್ದು. 800 ರೂಪಾಯಿ ಸಂಬಳ. ಮನೆಗೆ ಹಿರಿಯ ಮಗ ಅವರು, ಮನೆ ಜವಾಬ್ದಾರಿ ಇಲ್ಲ ಅವ್ರ ಮೇಲೆ ಬಿದ್ದಿರುತ್ತೆ. ಆ ಸಂಬಳ ಭಾಳ ಇಂಪಾರ್ಟೆಂಟ್ ಆಗಿರುತ್ತೆ ರೀ ಅವ್ರಿಗೆ. ಬಟ್ ಕಂಪನಿ ಹೇಳುತ್ತೆ ಸ್ವಲ್ಪ ದಿವಸ ಆದಮೇಲೆ ನೀನು ಕೆಲಸದಿಂದ ತೆಗಿತೀವಿ ಅಂತ. ಹೆಂಗಾಗಿರ್ಬೇಡ ಆ ಮನುಷ್ಯನಿಗೆ, ಆಕಾಶವೇ ತಲೆ ಮೇಲೆ ಬಿದ್ದಂಗೆ ಆಗುತ್ತೆ. ಯೋಚನೆ ಮಾಡ್ತಾರೆ, ಯಾಕೆ ಸರ್ ಎಷ್ಟು ಚಂದ ಕೆಲಸ ಮಾಡ್ತೀನಿ, ಯಾಕೆ ನನ್ನನ್ನು ತೆಗಿತೀರಿ? ನಿನಗೆ ಇಂಗ್ಲೀಷ್ ಬರೋಲ್ಲ ಕಣಯ್ಯ, ಅದಕ್ಕೆ ತೆಗಿತಾ ಇದ್ದೀವಿ ಅಂತ ಹೇಳ್ತಾರೆ. ನೋಡ್ರಿ, BA ಮಾಡಿರ್ತಾರೆ, ಶಾಕ್ ಆಗ್ಬಿಡುತ್ತೆ ಅವ್ರಿಗೆ. ಸರ್ ನನ್ನ ಸರ್ಟಿಫಿಕೇಟ್ ಇಷ್ಟೆಲ್ಲ ಇದೆ, ನಾನು ಇಷ್ಟು ಓದಿದ್ದೀನಿ, ಹೇಗೆ ಸರ್ ಅಂತಾರೆ. ನೋಡ್ಯ, ನಿನ್ನ ಸರ್ಟಿಫಿಕೇಟ್ ತೊಗೊಂಡು ಏನಯ್ಯ ಮಾಡಲಿ ನಾನು, ನಿನಗೆ ಇಂಗ್ಲೀಷ್ ಬರುತ್ತಾ? ಸಂಬಳನೂ ಜಾಸ್ತಿ ಕೊಡ್ತೀವಿ, 800 ಅಲ್ಲಪ್ಪ 8000 ಕೊಡ್ತೀವಿ, ಇಂಗ್ಲೀಷ್ ಮಾತಾಡ್ತೀಯಾ ಅಂತ ಕೇಳ್ತಾರೆ. ಅವ್ರು ಅಲ್ಲಿಗೆ ಸೋತು ಹೋಗ್ಬಿಡ್ತಾರೆ. ಇನ್ನೊಂದು ಕಂಪ್ನಿಗೆ ಹೋಗ್ತಾರೆ, ಅಲ್ಲಿ ಅದೇ ಪ್ರಶ್ನೆ. ಮತ್ತೊಂದು ಕಂಪ್ನಿಗೆ ಹೋಗ್ತಾರೆ, ಅಲ್ಲಿ ಅದೇ ಪ್ರಶ್ನೆ. ಕೊನೆಗೆ ಅವರು ಡಿಸೈಡ್ ಮಾಡ್ತಾರೆ, ಓಹೋ ಈ ಇಂಗ್ಲೀಷ್ ಬುತ್ತಕ್ಕೆ ನಾನು ಕನ್ನಡಿ ಹಿಡಿಬೇಕಂಥೇಳಿ ಕಲಿಯೋದಕ್ಕೆ ಶುರು ಮಾಡ್ತಾರೆ. ಅದ್ಭುತವಾದ ಇಂಗ್ಲೀಷ್ ಕಲಿತೇ ಬಿಡ್ತಾರೆ ಒಂದು ದಿವಸ. ಸೊ ಅಷ್ಟೇ ಆಗಿದ್ದರೆ ನಾನು ಈ ಕತೆ ಹೇಳ್ತಾ ಇರಲಿಲ್ಲ. ಮುಂದೆ ಏನು ಮಾಡ್ತಾರೆ ಅಂತ ಹೇಳಿದರೆ, ನನ್ನ ಥರ ಯಾರಿಗೂ ಆಗಬಾರ್ದು ಈ ಜಗತ್ತಲ್ಲಿ ಒಂದು ಇಂಗ್ಲೀಷ್ ಅಕಾಡೆಮಿ ತೆಗಿತಾರೆ. ಕಾರಣ ದುಡಿಯೋದಕ್ಕೆ, ದುಡ್ಡು ಮಾಡೋದಕ್ಕೆ ಅಂತ ಅಲ್ಲ, ನನ್ನ ಥರ ಇಂಗ್ಲೀಷ್ ಎಲ್ರಿಗೂ ಬರಲಿ, ಅವ್ರು ನನ್ನ ಥರ ಅವಮಾನ ಅನುಭವಿಸ್ಬಾರ್ದು ಅಂತ ಹೇಳಿ ಅವರು ಒಂದು ಕೆರಿಯರ್ ಅಕಾಡೆಮಿ ಕಟ್ತಾರೆ. ಅದರ ಹೆಸರು, ಈ ಕತೆ ಹೊಸದೇನಲ್ಲ, ಹೋದ ಸರಿ ವಿಡಿಯೋ ನೋಡಿದ್ದೀರಿ. ಹೌದು, ಅಂಜುಮನ್ ಬಿಲ್ಡಿಂಗ್ ಧಾರವಾಡದಲ್ಲಿ ಇದೆಯಲ್ಲ, ಅಲ್ಲಿ ವಿಕಾಸ್ ಕರಿಯರ್ ಅಕಾಡೆಮಿ. ನಿಮ್ಗೆ ಗೊತ್ತಿದ್ದಿದೆ. ಮತ್ತೊಮ್ಮೆ ಸ್ವಾಗತ. ಈಗೇನಪ್ಪ ತಂದಿದೆಯಾ ಹೊಸ ವಿಚಾರ ಅಂತ ಹೇಳಿದರೆ, ಗೆಳೆಯರೇ, ಈಗ ಅವರು ಇನ್ನೂ ಒಂದು ಹೆಜ್ಜೆ ಮುಂದೋಗಿ ಹೋದ ಸಲ ವಿಡಿಯೋದಲ್ಲಿ ಹೇಳಿದ್ರು, ವಸತಿ ಶಾಲೆ ಮಾಡೋದು ಯೋಚನೆ ಇದೆ ನನಗೆ. ಯಾಕಂದರೆ 1 ಅವರ್ 2 ಅವರ್ ಕಲ್ತ್ರೆ ಇಂಗ್ಲೀಷ್ ಆಗೋದಿಲ್ಲ ರೀ, ಕಷ್ಟ ಇದೆ. ಅವ್ರನ್ನ ಒಟ್ಟಾಗಿ 24 ಗಂಟೆ ಕೂಡ ಹಾಕ್ಕೊಂಡು ಒಂದು ಇಂಗ್ಲೀಷ್ ಹೇಳೋ ಪ್ರಯತ್ನ ಮಾಡ್ತೀನಿ ಅಂತ ಹೇಳಿದರು. ಬಟ್ ಅದು ದೊಡ್ಡ ವ್ಯವಸ್ಥೆ ಬೇಕಾಯಿತು. ಈಗ ದೇವರ ದಯದಿಂದ ಆ ಗಳಿಗೆ ಕೂಡಿ ಬಂದಿದೆ. ಒಂದು ದೊಡ್ಡ ಬಿಲ್ಡಿಂಗಲ್ಲಿ ಎಲ್ಲ ವ್ಯವಸ್ಥೆಗಳನ್ನ ಮಾಡಿಕೊಂಡು ನೀವು ಇಲ್ಲೇ ಬಂದು ಕಲಿಯಬಹುದು. ವಸತಿ ಕೊಡ್ತಾರೆ, ಊಟ ಕೊಡ್ತಾರೆ, ಜೊತೆಗೆ ಇಂಗ್ಲೀಷ್ ಹೇಳ್ಕೊಡ್ತಾರೆ, ಅದ್ರ ಜೊತೆ ಕಂಪ್ಯೂಟರ್ ಹೇಳ್ಕೊಡ್ತಾರೆ. ಆಮೇಲೆ SSLC PUC ಡಿಗ್ರಿಗಳು ಏನಾದರೂ ಫೇಲ್ ಆಗಿ ಮನೆಯಲ್ಲಿ ಕೂತಿದ್ರೆ ನೀವು ಚಿಂತೆ ಮಾಡಬೇಡಿ, ಆರಾಮಾಗಿ ಇಲ್ಲಿಗೆ ಬನ್ನಿ. ಎಲ್ಲ ಕೆಲಸ ಒಂದೇ ಸ್ಥಳದಲ್ಲಿ ಆಗುತ್ತೆ. ಎಕ್ಸಾಮ್ ಕಟ್ಟಿ ಪಾಸ್ ಮಾಡಿರ್ತಾರೆ. ಇಲ್ಲಿವರೆಗೆ ಇಂಥವ್ರನ್ನ 50,000 ಜನರಿಗೆ ಇವರು ಸಹಾಯ ಮಾಡಿದ್ದಾರೆ. ಬನ್ನಿ, ನಿಮ್ಮ ಅದ್ಭುತ ಗುರುಗಳು. ಎಷ್ಟು ಅದ್ಭುತ, ಅವ್ರು ನೆನೆಸ್ಕೊಂಡ್ರೆ ನನಗೆ ಭಾಳ ಖುಷಿ ಆಗುತ್ತಪ್ಪ. ಅಣ್ಣ ತಮ್ಮಂದ್ರಂಗಿದ್ದಾರೆ, ಆರಾಮಾಗಿ ಅವ್ರ ಹತ್ರ ಕಲಿಬೋದು. ಬನ್ನಿ, ಅಹಮದ್ ಮುಜಾವರ್ ಸರ್ಗೆ ಮತ್ತೊಮ್ಮೆ ತಮಗೆ ಸ್ವಾಗತ ಕೋರ್ತಾ. ಸರ್ ನಮಸ್ತೆ. ಸರ್ ನಮಸ್ತೆ. ಹೇಗಿದ್ದೀರಿ ಸರ್? ಚೆನ್ನಾಗಿದೆ ಸರ್, ಅಬ್ಸಲ್ಯೂಟ್ಲಿ ಫೈನ್.
ಈಗ ನಮಗೆ ಒಂದು ಮೊದಲೇ ಪ್ರಶ್ನೆ ಕೇಳ್ಬಿಡ್ತೀನಿ. Yes, sir. ಹಿಂಗೆ ಅಂಡ್ ಎನರ್ಜೆಟಿಕ್ ಎಲ್ಲಿಂದ ಎನರ್ಜಿ ತೊಗೊಂಬತ್ತೀರಿ ನೀವು? ಪಳ 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 ಹೊಳಿತೀರಪ್ಪ. ಸರ್ ಏನಿಲ್ಲ, ಇದು ಏನಂದ್ರೆ ಎಲ್ಲರಿಗೂ ವಯಸ್ಸಾಗತ್ತಂತೆ, ಆದ್ರೆ ಶಿಕ್ಷಕರಿಗೆ ಲೆಕ್ಚರರ್ಸ್ಗೆ ವಯಸ್ಸಾಗಲ್ಲ ಅಂತ. ವಯಸ್ಸಾಗಲ್ಲ ಯಾಕಂತಂದ್ರೆ ನಾವು ಯಾವಾಗ್ಲೂ ವಿದ್ಯಾರ್ಥಿಗಳ ಜೊತೆಗೆ ಇರ್ತೀವಿ. ಸೊ ವಿದ್ಯಾರ್ಥಿಗಳು ನಿಮ್ಗೆ ಗೊತ್ತಿದೆ ಎಲ್ಲರೂ ಹೆಂಗಾಗಿರ್ತಾರೆ. ಸೊ ಹಿಂಗಾಗಿ ಅವರ ಒಂದು ಚಟುವಟಿಕೆ ಅಥವಾ ಅವರ ಒಂದು ಇದು ನಮ್ಮಲ್ಲಿ ಬರುತ್ತೆ. ಹಿಂಗಾಗಿ ನಮಗೆ ವಯಸ್ಸಾಗಲ್ಲ ಅಂತ ಸರ್. ಬೇಡ ಸರ್, ವಯಸ್ಸಾಗೋದು ಬೇಡ, ಇನ್ನು ಬಹಳ ಕೆಲಸ ಐತಿ ನಿಮ್ದು. ನಾವು ನೀವು ಸೇರಿ ಲಾಸ್ಟ್ ಟೈಮ್ ಏನು ವಿಡಿಯೋ ಮಾಡಿದ್ವಿ. ಸೊ ಖಂಡಿತ ಅದು ಬಹಳಷ್ಟು ಜನರಿಗೆ ರೀಚ್ ಆಗಿದೆ. ಸೊ ಬಹಳಷ್ಟು ಜನರ ಒಂದು ಡಿಮಾಂಡ್ ಏನಪ್ಪಾ ಅಂದ್ರೆ, ಸರ್ ನಮಗೆ ಒಂದು ವ್ಯವಸ್ಥಿತವಾದಂತ ಒಂದು ವಸತಿ ಕಲ್ಪಿಸಿಕೊಡಿ. ಸೊ ನಾವು ಅಂದ್ರೆ ನಮಗೆ ಬರ್ಲಿಕ್ಕೆ ಈಸಿ ಆಗತ್ತೆ, ನಮ್ಮ ಮಕ್ಕಳಿಗೆ ಬಿಡ್ಲಿಕ್ಕೆ ಈಸಿ ಆಗತ್ತೆ, ನಮ್ಮ ಹೆಣ್ಮಕ್ಳಿಗೆ ಎಲ್ಲ ನಾವು ಇಡ್ಲಿಕ್ಕೆ ಈಸಿ ಆಗತ್ತೆ ಅನ್ನೋ ಬಹಳಷ್ಟು ಡಿಮಾಂಡ್ ಇದ್ದರಿಂದ ನಾನು ಇಮಿಡಿಯೇಟ್ ಆಗಿ ಒಂದು ಬಿಲ್ಡಿಂಗ್ ಅನ್ನ ತಗೊಂಡಿದ್ದೀನಿ. ಮೊದಲಿಗೆ ಇದರ ಅಡ್ರೆಸ್ ಹೇಳ್ಬಿಡಿ ಸರ್. ಸರ್ ಇದ್ರ ಅಡ್ರೆಸ್ಸು ಜಯನಗರ್ ಲಾಸ್ಟ್ ಸ್ಟಾಪ್ ಅನ್ಬೋದು ಅಥವಾ ಸಪ್ತಾಪುರ್ ಲಾಸ್ಟ್ ಸ್ಟಾಪ್ ಅನ್ಬೋದು. ಸೊ ಸಪ್ತಾಪುರ್ ಲಾಸ್ಟ್ ಸ್ಟಾಪ್ ಬಂದ್ರೆ ಇಲ್ಲಿ ಪೆಟ್ರೋಲ್ ಪಂಪ್ ಇದೆ. ಸೊ ಪೆಟ್ರೋಲ್ ಪಂಪ್ ಪಕ್ಕದಲ್ಲೇ ಏನಪ್ಪಾ ಅಂತಂದ್ರೆ ಲಿಂಗಾಯತ್ ಭವನ್ ಇದೆ. ಸೊ ಲಿಂಗಾಯತ್ ಭವನ್ ಪಕ್ಕದಲ್ಲೇ ನೀವು ನೋಡಿದ್ರೆ ನಮ್ಮ ಬೋರ್ಡ್ ಕಾಣುತ್ತದೆ. ಸೊ ಈ ಏರಿಯಾ ಏನಿದೆಲ್ಲ CB ನಗರ ಅಂತ ಹೇಳ್ತೀವಿ, ಚನ್ನಬಸವೇಶ್ವರ ನಗರ. ಸೊ ಇಲ್ಲಿ ನಮ್ಮದು ಬೋರ್ಡ್ ಕಾಣಿಸುತ್ತೆ. ಆ ಬೋರ್ಡು ಅಂದರೆ ರಾಮಕೃಷ್ಣ ಆಶ್ರಮ ಪಕ್ಕದಲ್ಲೇ ಬೋರ್ಡ್ ಹಾಕಿದ್ದೀವಿ. ಸೊ ರಾಮಕೃಷ್ಣ ಆಶ್ರಮ ಹಿಂದ್ಗಡೆ ಬಂದುಬಿಟ್ರೆ ನಮ್ಮ ಬಿಲ್ಡಿಂಗ್ ಕಾಣುತ್ತೆ. ಸೊ ಇಲ್ಲಿ ಕಂಪ್ಲೀಟ್ ಆಗಿ ಬಾಯ್ಸ್ PG ಅರೇಂಜ್ಮೆಂಟ್ ಇದೆ. ಸೊ ಈ ಪಿ ಜಿದೊಂದು ವಿಶೇಷತೆ ಏನಪ್ಪಾ ಅಂದ್ರೆ, ಫಸ್ಟ್ ಆಫ್ ಆಲ್ ಇದು ನ್ಯೂ ಬಿಲ್ಡಿಂಗು. ಸೊ ಇದು ಬಾಯ್ಸ್ದು ಆಗ್ಲಿರ್ಬೋದು, ಗರ್ಲ್ಸ್ ಇರ್ಬೋದು, ಎರಡು ನ್ಯೂ ಬಿಲ್ಡಿಂಗು, ಓಲ್ಡ್ ಬಿಲ್ಡಿಂಗ್ ಅಲ್ಲ. ಇದು ಒಂದು ಪ್ಲಸ್ ಪಾಯಿಂಟ್ ನಮಗೆ. ಬಹಳ ಪ್ಲೆಸೆಂಟ್ ಅಟ್ಮಾಸ್ಫಿಯರ್ ಅಂತ ಹೇಳ್ಬೋದು. ಇಟ್ಸ್ ವಂಡರ್ಫುಲ್ ಅಟ್ಮಾಸ್ಫಿಯರು ಎರಡು. ಆ್ಯಂಡ್ ಇಲ್ಲಿ 24 hours ಹಾಟ್ ವಾಟರ್ ಇದೆ. ಸೊ ಮಕ್ಕಳು ಫ್ರೆಶ್ ಆಗ್ಬೋದು. ಅಫ್ಕೋರ್ಸ್ ಕುಡಿಯೋ ನೀರಿಗೆ ಏನೂ ಕೊರತೆ ಇಲ್ಲ, 24/7 ಕುಡಿಯೋ ನೀರು ವ್ಯವಸ್ಥೆ ಇದೆ. ಸೊ ಒಂದೊಂದು ರೂಮಲ್ಲಿ 4 ಜನ ವಿದ್ಯಾರ್ಥಿಗಳು ಮಾತ್ರ ಇರ್ತಾರೆ, ಅದಕ್ಕಿಂತ ಜಾಸ್ತಿ ನಾವು ಹಾಕಲ್ಲ. ಅಂದ್ರೆ ಊಟನೂ ಇದೆ, ಊಟ ವ್ಯವಸ್ಥೆ ಇದೆ. ಅಫ್ಕೋರ್ಸ್ ಬೆಳಗ್ಗೆ ಬ್ರೇಕ್ಫಾಸ್ಟು, ಅದ್ರ ಜೊತೆ ಟೀ ಇರ್ತದೆ. ಮಧ್ಯಾಹ್ನ ಲಂಚು, ಅಂದ್ರೆ ಮನೇಲಿ ಅಡುಗೆ ಹೆಂಗೆ ಮಾಡ್ತಾರೆ ಅದೇ ರೀತಿಯಾಗಿ ವ್ಯವಸ್ಥೆ ಇದೆ. ಡಿನ್ನರು 8 ಗಂಟೆ 8:30ಕ್ಕೆ ಡಿನ್ನರ್ ಇದೆ. ಸೊ ನಾವೇನು ಮಾಡ್ತೀವಿ ಅಂದರೆ, ಇವ್ರದ್ದು ಬ್ರೇಕ್ಫಾಸ್ಟ್ ಆದ ತಕ್ಷಣ ಬೆಳಗ್ಗೆ 9 ಗಂಟೆಯಿಂದ ಸಾಯಂಕಾಲ 8 ಗಂಟೆವರೆಗೆ, ಮಧ್ಯಾಹ್ನ 1 hour ಲಂಚ್ ಬಿಟ್ಟರೆ ಮಿಕ್ಕಿ ಟೈಮು ಇವ್ರಿಗೆ ಕಂಪ್ಲೀಟಾಗಿ ಎಂಗೇಜ್ ಮಾಡ್ತಾ ಇದ್ವಿ. ಸೊ ಬೇರೆ ಬೇರೆ ಸ್ಕಿಲ್ಸ್, ಕಮ್ಯುನಿಕೇಷನ್ ಸ್ಕಿಲ್ ಜೊತೆಗೆ ಕಂಪ್ಯೂಟರ್ ಸ್ಕಿಲ್ಸು, ಬಾಡಿ ಲ್ಯಾಂಗ್ವೇಜು, ಐ ಕಾಂಟ್ಯಾಕ್ಟ್ ಇರ್ಬೋದು, ಲೈಕ್ ಕಮ್ಯುನಿಕೇಷನ್ ಫ್ಲೂಯೆನ್ಸಿ ಇರ್ಬೋದು. ಆ್ಯಂಡ್ ಸೇಮ್ ಟೈಮ್ ಏನಪ್ಪ ಅಂದರೆ ಒಂದು ಪಬ್ಲಿಕ್ ಸ್ಪೀಕಿಂಗ್ ಎಲ್ಲ ಇರ್ಬೋದು. ಯಾಕಂದರೆ ಇವತ್ತಿನ ವಿದ್ಯಾರ್ಥಿಗಳು ನಾಳೆಯ ಒಂದು ಪ್ರಜೆಗಳಂತ ಹೇಳ್ಬೋದು. ಸೊ ಇವತ್ತು ವಿದ್ಯಾರ್ಥಿಗಳಿರ್ಬೋದು, ನಾಳೆ ಅವರು MLA ಆಗ್ಬೋದು, MP ಆಗ್ಬೋದು, ಮಿನಿಸ್ಟರ್ಸ್ ಆಗ್ಬೋದು, IAS ಆಗ್ಬೋದು, IPS ಆಗ್ಬೋದು. ಸೊ ಹೀಗಾಗಿ ಅವರಿಗೆ ಒಂದು ಸ್ಟೇಜ್ ಕರಿಯರ್ಸ್ ಬೆಳೆಸೋದು ಭಾಳ ಇಂಪಾರ್ಟೆಂಟ್ ಇದೆ. ಅವರ ಪರ್ಸನಾಲಿಟಿ ಭಾಳ ಇಂಪಾರ್ಟೆಂಟ್ ಇದೆ ಸರ್. ಸೊ ಏನಪ್ಪ ಅಂತಂದರೆ ಮೇನು ಸ್ಪೋಕನ್ ಇಂಗ್ಲೀಷು ಮತ್ತು ನಮಗೆ ಕಂಪ್ಯೂಟರ್ ಸ್ಕಿಲ್ಸ್ಗಳು, ಅಡ್ವಾನ್ಸ್ ಟೆಕ್ನಾಲಜಿ ಸಾಕಷ್ಟು ಬರ್ತಾ ಇದೆ. ಸೊ ಅದನ್ನು ಯಾರೆಲ್ಲ ಕಲಿತೀವಿ ಪ್ರಪಂಚದಾದ್ಯಂತ ಹೋಗ್ಬೋದು. ಸೊ ಈಗೇನಾಗ್ತಾಯಿದೆ, ನಾವು ನೋಡ್ದಂಗೆ ಬೆಂಗಳೂರಲ್ಲಿ ಸರ್ ಯಾರಿಗೆ ಇಂಗ್ಲೀಷ್ ಇರಲ್ಲ ಅವರಿಗೆ ಒಳ್ಳೊಳ್ಳೆ ಮಾಡೋ ಟ್ಯಾಲೆಂಟ್ ಇರುತ್ತೆ. ಸೊ ಇಂಗ್ಲೀಷ್ ಮಾತಾಡೋಕ್ಕೆ ಬರಲ್ಲ, ಕನ್ವರ್ಸೇಷನ್ಸ್ ಇರಲ್ಲ ಅಂತೇಳಿ ತೊಗೊಳೋದೇ ಇಲ್ಲ ಅವ್ರನ್ನ. ಸೊ ಡಿಗ್ರಿ MBA ಆದವರಾಗಿರ್ಬೋದು, BA BComನವರೆಲ್ಲ ಆಗಿರ್ಬೋದು, ಈ ಸಣ್ಣ ಪುಟ್ಟ ಏನು ಹೋಟೆಲ್ ಲೈನ್ಗಳಲ್ಲಿ, ಬಾರ್ ಆ್ಯಂಡ್ ರೆಸ್ಟೋರೆಂಟ್ಗಳಲ್ಲಿ, ಇಲ್ಲ ಝೊಮ್ಯಾಟೊ ಫುಡ್ ಅಂಥ ಕಡೆ ಪಾಪ ಕೆಲಸ ಮಾಡ್ತಾ ಇರ್ತಾರೆ ಹುಡುಗರು. ಈ ಯಾವುದೇ ಒಂದು ಕಂಪ್ನಿಗಳಲ್ಲಿ ತೊಗೊಂಡ್ರು ಅಂದರೆ ಅವ್ರಿಗೆ ಮಾಡೋ ಎಲ್ಲ ಎಬಿಲಿಟಿ ಇರುತ್ತೆ. ಮೇನ್ ಥಿಂಗ್ಸ್ ಈಸ್ ಅವರಿಗೆ ಇಂಗ್ಲೀಷ್ ಕನ್ವರ್ಷನ್ಸ್ ಇರಲ್ಲ, ಅವ್ರಿಗೆ ಗೊತ್ತಿರಲ್ಲ, ಕಲ್ತಿರಲ್ಲ. ಈಗ ನಾವೇ ಅನ್ಕೋತೀವಿ ನಮ್ಮದು ಎಜುಕೇಷನಿಗೆ ಹೆಚ್ಚು ಕಮ್ಮಿ 14-15 ವರ್ಷ ಆಯಿತು ಗ್ಯಾಪು, ಏನೂ ಇಲ್ಲ, ಏನೋ ಕೆಲಸ ಮಾಡ್ತಾಯಿದ್ವಿ, 2-3 ಕಂಪ್ನಿಗಳಲ್ಲಿ ಎಕ್ಸ್ಪೀರಿಯನ್ಸ್ ಆಗಿದೆ. ಸೊ ಈಗ ನೆಕ್ಸ್ಟು ಫ್ಯಾಮಿಲಿ ಎಲ್ಲ ಆಯಿತು ಅಂತಂದರೆ ನಾವೀಗ 20-25 ಸಾವಿರ ಏನೂ ಅಲ್ವೇ ಅಲ್ಲ ಬೆಂಗಳೂರಲ್ಲಿ. ಆಮೇಲೆ ಇನ್ನೊಂದೇನು ಅಂತಂದರೆ ಇಲ್ಲಿ ಉಳ್ಕೊಳೋ ವ್ಯವಸ್ಥೆನೂ ಅಷ್ಟೇ, ಹುಡುಗರಿಗೆ ಬೇರೆ, ಹುಡುಗರಿಗೆ PG ಎಲ್ಲ ಚೆನ್ನಾಗಿದೆ. ಇನ್ನೊಂದೇನೆಂದರೆ ಸರ್ ಈ ಏರಿಯಾ ಏನಿದೆ ತುಂಬ ಚೆನ್ನಾಗಿದೆ ಸ್ಟಡಿ ಮಾಡಲಿಕ್ಕೆ. ತುಂಬ ಏನಂದರೆ ಕೂಲ್ ಆ್ಯಂಡ್ ಕಾಮ್ ಪ್ಲೇಸಲ್ಲಿ ಮಾಡಿದ್ದಾರೆ ಸರ್. ಊಟದ್ದು ಅಷ್ಟು ಏನು ತೊಂದರೆ ಇಲ್ಲ, ಹೆಣ್ಮಕ್ಳಿಗೂ ಸೇಫ್ಟಿ ಇದೆ, ಚೆನ್ನಾಗಿದೆ. ಸೊ ಡೈಲಿ ಒಂದು 8-10 ಇಲ್ಲೇ ಇರ್ತೀವಿ ನಾವು. ಈಗ ನಾನು ಎಲ್ರಿಗೂ ರಿಕ್ವೆಸ್ಟ್ ಮಾಡೋದೇನು ಅಂತಂದರೆ, ಈಗ ಬರುವಂಥ ದಿನಗಳಲ್ಲಿ ಏನಾಗ್ತಾಯಿದೆ, ನಮಗೆ ಅಡ್ವಾನ್ಸ್ ಲೆವೆಲಲ್ಲಿ ಹೋಗ್ತಾ ಇದ್ದಾವೆ ಎಲ್ಲವೂ. ಇವನ್ ಕೆಲಸಗಳಾಗಿರ್ಬೋದು ಆನ್ಲೈನ್ ಸ್ಟಾರ್ಟ್ ಆಗ್ತಾಯಿದೆ. ಎಜುಕೇಷನ್ ಸಿಸ್ಟಮ್ ಮತ್ತು ಈಗ ಎಲ್ಲರೂ ಯಾರೆಲ್ಲ ನೋಡ್ತಾ ಇದ್ದಾರೆ, ನಾನು ಅವ್ರಿಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಈಗ ನಾವೇನೀಗ ಒಂದು 10-15 ವರ್ಷಗಳ ಹಿಂದೇನು ಓದಿದ್ವಿ, ಆ ಎಜುಕೇಷನ್ ಇವತ್ತಿನ ಮಕ್ಕಳಲ್ಲಿ ಇಲ್ಲ. ಇನ್ ಫ್ಯೂಚರ್ ಏನಿದೆ ತುಂಬ ಚೇಂಜಸ್ ಆಗೋದಿದೆ. ಈಗ ನಮಗೆ ಏನು ಇಂಗ್ಲೀಷ್ ಗೊತ್ತಿಲ್ಲ, ಇದಿಲ್ಲ ಅಂದ್ರೆ ಮಕ್ಕಳಿಗೆ ಹೋಮ್ವರ್ಕ್ ಮಾಡ್ಸೋಕ್ಕಾಗಲ್ಲ ಮನೇಲಿ. ಸೊ ಹಾಗಾಗಿ ಪ್ರತಿಯೊಬ್ಬರಿಗೂ ಅವಶ್ಯಕತೆ ಇದೆ. ಎಷ್ಟೋ ಜನ ಕಲಿಬೇಕು ಅನ್ನೋ ಆಸಕ್ತಿ ಇರ್ತೀವಿ. ನಾವು ಬೆಂಗಳೂರಿಂದ ಇಲ್ಲಿಗೆ ಯಾಕೆ ಬಂದಿದ್ದೀವಿ ಅಂತ, ಬೆಂಗಳೂರಲ್ಲಿ ಸಾಕಷ್ಟು ಇದ್ದಾವೆ ಅಂತ ಕೇಳ್ತಾರೆ ತುಂಬ ಜನ.
ಅಲ್ಲೇನಾಗತ್ತೆ ಇದೇನಾಗುತ್ತೆ ಫೀಸ್ ಜಾಸ್ತಿ ಇರುತ್ತೆ, ಟೈಮಿಂಗ್ಸ್ ಕಮ್ಮಿ. ಈಗ ನಾನು ಒಂದು 2-3 ಕಡೆ ವಿಚಾರ ಮಾಡಿದ್ದೀನಿ. ಏನು ಅಮ್ಮಮ್ಮ ಅಂದರೆ ಡೈಲಿ 1 or 2 hours ಕ್ಲಾಸ್ ಇರುತ್ತೆ, 15,000-18,000 ಬೇಸಿಕ್ಕಿಗೆ ಇರುತ್ತೆ. ಆಮೇಲೆ ಈಗ ನಾವು ಕನ್ನಡ ಮೀಡಿಯಮಿಂದ ಬಂದ ತಕ್ಷಣ ಅವ್ರು ಎಲ್ಲ ಇಂಗ್ಲೀಷೆಲ್ಲ ಸ್ಪೀಚ್ ಮಾಡ್ತಾ ಇದ್ದಾರೆ ಅಂತ ಅಂದಾಗ ಕೆಲವೊಂದು ಅರ್ಥ ಆಗುತ್ತೆ, ಕೆಲವೊಂದು ಅರ್ಥನೇ ಆಗಲ್ಲ. ಅವ್ರು ಕೇಳೋದಿಲ್ಲ, ನಮಗೆ ಅರ್ಥ ಆಯ್ತಿಲ್ಲ, ಏನೋ ಮಾಡ್ಕೊಡ್ತಾರೆ ಹಂಗೆ. ಸೊ ಈ ಸರ್ದು ನೋಡಿದಾಗ ಕನ್ನಡದಿಂದ ಇಂಗ್ಲೀಷ್ ಅಂತ ಸ್ಟಾರ್ಟ್ ಮಾಡಿದ್ರು ಸರ್. ಅರೆ ನಮ್ಮವ್ರು ಇಲ್ಲಿದಾರಲ್ಲಪ್ಪ ತಡಿ ನೋಡೋಣ ಅಂತ ಫೋನಲ್ಲಿ ಮಾತಾಡಿಕೊಂಡು ಇಲ್ಲಿಗೆ ಬಂದಂಗೆ ಸರ್. ಇಲ್ಲಿ ಬಂದಮೇಲೆ ಸರ್ ಕನ್ನಡದಲ್ಲೂ ಹೇಳಿಸ್ತಾ ಇದ್ದಾರೆ, ಇಂಗ್ಲೀಷಲ್ಲೂ ಹೇಳಿಸ್ತಾ ಇದ್ದಾರೆ. ಕೋಚಿಂಗ್ ಚೆನ್ನಾಗಿದೆ. ಸೊ ನಂದಿನ 4-5 ದಿನದ ಎಕ್ಸ್ಪೀರಿಯನ್ಸ್ ಇದು, ಒಂದು ಕಾನ್ಫಿಡೆನ್ಸ್ ಇದೆ ಇಲ್ಲಿಂದ ಕಲ್ತು ಹೋಗ್ತೀವಿ ಅಂತೇಳಿ. ಮೊದಲನೇ ಸಾರಿ ನಾನು ಕೇಳ್ತಾ ಇರೋದು ವಸತಿಯೊಂದಿಗೆ ಇಂಗ್ಲೀಷ್ ಕಳಿಸ್ತೀವಿ ಅಂತ ಬಂದಿದ್ದು ಒಳ್ಳೆ ಥಾಟ್. ನಿಮ್ಗೆ ಅದು ಹೆಂಗೆ ಬಂತೋ ಗೊತ್ತಿಲ್ಲ, ಮೋಸ್ಟ್ಲಿ ನಮ್ಮ ವೀಕ್ಷಕರೇ ಅದಕ್ಕೆ ಇದಾಗಿರ್ಬೋದು ಅಂತ ಅನ್ಕೊಂಡಿದ್ದೀನಿ ಅಲ್ವಾ? ನನಗೆ ತಿಳಿದಂಗೆ ವಸತಿ ಯಾಕೆಂತಂದ್ರೆ ಇದು ಮೊದಲಿಂದ ನನಗೆ ಒಂದು ಫೀಲ್ ಇತ್ತು. ಏನಂತಂದ್ರೆ ಬಹಳಷ್ಟು ವಿದ್ಯಾರ್ಥಿಗಳು ಬರ್ತಾ ಇದ್ದಾರೆ. ಸೊ ಅವ್ರಿಗೆಲ್ಲ ನಾನು ನೋಡೋದೇನಪ್ಪ ಅಂದ್ರೆ ಪದೇ ಅವ್ರಿಗೆ ಏನು ಹೇಳ್ತಾ ಇದ್ದೀನಿ ಅಂದ್ರೆ, ದಯವಿಟ್ಟು ಪ್ರಾಕ್ಟೀಸ್ ಮಾಡಿ, ಮನೆಗೆ ಹೋದ್ಮೇಲೆ ರಿಪೀಟ್ ಮಾಡಿ, ಸೆಂಟೆನ್ಸಸ್ ಅನ್ನ ಕಂಟಿನ್ಯೂ ಮಾಡಿ. ಸೊ ನ್ಯೂಸ್ ಪೇಪರ್ ಓದಿ, ಅಫ್ಕೋರ್ಸ್ ಟಿವಿ ನ್ಯೂಸ್ ಎಲ್ಲ ನೋಡಿ, ಇಂಗ್ಲಿಷ್ ನ್ಯೂಸ್ ನೋಡಿ, ಈ ರೀತಿಯಾಗೆಲ್ಲ ನಾನು ಗೈಡ್ ಮಾಡ್ತಾ ಇದ್ದೆ. ಆದರೆ ಬಹಳಷ್ಟು ವಿದ್ಯಾರ್ಥಿಗಳು 90%, 99% ಅದನ್ನ ಫಾಲೋ ಮಾಡಕ್ ಆಗ್ತಿರ್ಲಿಲ್ಲ, ಬಿಕಾಸ್ ಆಫ್ ಸಮ್ ಸರ್ಕಮ್ಸ್ಟೆನ್ಸಸ್ ಅಂತ ಹೇಳ್ಬೋದು. ನ್ಯೂಸ್ ಪೇಪರ್ ಸಿಗ್ತಿರ್ಲಿಲ್ಲ. ಸೊ ಹಿಂಗಾಗಿ ನಾವು ಏನ್ ಮಾಡಿದ್ವಿ ಅಂತಂದ್ರೆ, ಈಗೇನು ನಾವು ಕೊಡ್ಬೇಕಂತ ಇದೀವಿ ಮಕ್ಕಳಿಗೆ, ಏನು ಗೈಡ್ ಮಾಡ್ತಾ ಇದೀವಿ ಅದನ್ನೇ ನಾವು ಇಂಪ್ಲಿಮೆಂಟ್ ಮಾಡಿಬಿಟ್ರೆ ಖಂಡಿತ ಅದು ಹೆಲ್ಪ್ ಆಗುತ್ತೆ. ನಾವು ಆಟ ಆಡುತ್ತೇವೆ, ವಿ ಪ್ಲೇ. ನಾವು ಆಟ ಆಡುತ್ತಾ ಇದ್ದೇವೆ, ಪ್ಲೇಯಿಂಗ್. ನಾವು ಆಟ ಆಡಿದ್ದೇವೆ, we have played. ನಾವು ಬೆಳಗಿಂದ ಆಟ ಆಡುತ್ತಲೇ ಇದ್ದೇವೆ, we have been playing cricket since morning. ಎಸ್, ವೆರಿ ಗುಡ್. ಏನು ತಮ್ಮ ಹೆಸರು? ನನ್ನ ಹೆಸರು ಜೀವನ್. ಎಲ್ಲಿಂದ ಬರ್ತಾ ಇದ್ದೀರಿ? ಐ ಆಮ್ ಫ್ರಮ್ ವಿಜಾಪುರ್. ಬಿಜಾಪುರ? ಒಬ್ಬರೇ ಬಂದಿದ್ದೀರಿ ಅಲ್ಲಿಂದ? ನಮ್ಮ ಮಮ್ಮಿ ಬಿಡಕ್ಕೆ ಬಂದಿದ್ದೆ ಅಷ್ಟೇ. ಬಂದು ಹೋಗ್ಬಿಟ್ರಾ? ಇಲ್ಲಿ ಒಬ್ಬರೇ ಇದ್ದೀರಿ? ಹೆಂಗೆ ಭಯ ಹಂಗಿಲ್ಲ ನಿಮ್ಗೆ? ಇಲ್ರಿ, ಅಣ್ಣಾರದು ಇರ್ತಾರೆ. ಯಾರು ಅಣ್ಣಾರ? ಓ ನಿಮ್ಮ ಅಣ್ಣಾರ ಅದಾರ ಇಲ್ಲಿ? ರೂಮ್ಮೇಟ್ಸ್ ಅಣ್ಣಾರ ಮಾಡ್ಕೊಂಬಿಟ್ಟಿಯನ? ವಾ ಭಯಂಕರ ಇವನ. ವಾಕೆ ಅಲ್ಲಿ ಏನು ಓದ್ತಿದ್ದೆಪ್ಪ? ಅಲ್ಲಿ 6th standard ಓದ್ತಿದ್ದೀನಿ. ಹಾಂ, ಅದು ಕನ್ನಡ ಬರ್ತಿತ್ರಿ, ಆದ್ರೆ ಅಲ್ಲಿ ಇಂಗ್ಲೀಷ್ ಅನ್ನು ಕೇಳ್ತಿದ್ರಿ. ಅದು ಮಂಗಳೂರು ಸಾಲಿಗೆ ಕೇಳ್ತಾರೆ. ಮಂಗಳೂರೊಳಗೆ ಒಂದು ಸಾಲಿ ಅದ್ರಿ, ಅಲ್ಲಿ ಇಂಗ್ಲೀಷ್ ಬೇಕಂದ್ರಿ. ಉಡುಪಿ ಆಳ್ವಾಸ ಒಂದು ಐತ್ರಿ, ಅದು ಇಂಗ್ಲೀಷ್ ಬೇಕಂದ್ರಿ. ಉಡುಪಿ ಒಳಗೆ ಕೇಳಿದ್ದೀರಿ, ಅದು ಇಂಗ್ಲೀಷ್ ಬೇಕತ್ತಂದ್ರಿ. ಹೊಳೆ 5th ಅದು ಕನ್ನಡ ಮೀಡಿಯಮ್ ಹಚ್ಚಿದ್ರಿ. ಈಗ 6th standard ಮಂಗಳೂರು ಸಾಲಿ ಹಚ್ಬೇಕತ್ತನತ್ರಿ. ಇಂಗ್ಲೀಷ್ ಬೇಕತ್ರಿ. ಅದು ಹಿಂಗೆ ಅವ್ರಿಗೆ ಬೇಕಂತ, ನಿನಗೇನು ಬೇಡ? ಇಲ್ರಿ, ನನಗೂ ಬೇಕು. ಮಾತಾಡಕ್ ಬರ್ಬೇಕತ್ರಿ, ಓದಾಕ ಮಾತಾಡಕ ಬರ್ಬೇಕ್ರಿ. ನಿಮ್ಮ ಗೆಳೆಯರೆಲ್ಲ ಇಂಗ್ಲೀಷ್ ಓದ್ತಿದ್ರ, ಮಾತಾಡ್ತಿದ್ರ? ಮನೆಯಾಗಿದ್ದಾಗ ಏನು ಓದ್ತಿದ್ದಿಲ್ರಿ ಅವಾಗ. ಬರೀ ಒಂದು 12 ಮಂದಿ ಇದೇವ್ರಿ, ಅವು ಆಟ ಆಡ್ತಿದ್ರಿ. ಅದಕ್ಕೆ ಇಂಗ್ಲೀಷ್ ಬೇಕತ್ತು, ಅದಕ್ಕೆ ಇಲ್ಲಿ ಹಚ್ಚಿದ್ದಾರೆ ಧಾರವಾಡ. ಹೌದಾ? ನೀನು ಆಟ ಗೀಟ ಆಡ್ತಿದ್ದೇನಿಲ್ಲ? ಹೌದು, ಗುಂಪಿನ ಲೀಡರ್. ಮತ್ತೆ ಲೀಡರ್ ಬಂದ್ಬಿಟ್ಟು ಅವ್ರ ಗತಿ ಏನೀಗ? ಅವರು ಈ ಕಡೆ ಬರ್ತಾ ಇದ್ದಾರೆ. ಅವರು ಈ ಕಡೆ ಬರ್ತಾ ಇದ್ದಾರೆ, ಒಟ್ಟು ಫ್ಯಾಮಿಲಿ ಬರ್ತದ್ರಿ. ಓ, ಅವ್ರನ್ನ ಬಿಟ್ಟಿಲ್ಲ ನೀನು? ಇಲ್ರಿ, ಅವರು ಇಂಗ್ಲೀಷ್ ಕಲಿಯಕ್ಕೆ ಬರ್ತಾರತ್ತೆ. ಓ, ನೀ ಹೇಳ್ಬಿಟ್ಟೇನ ಅವ್ರಿಗೆ? ಮಸ್ತ್ ಇಂಗ್ಲೀಷ್ನೇ ಮಾತಾಡಿದೇನ ಅವ್ರ ಹತ್ರ? ಕನ್ನಡ ಮರ್ಯಾಕತ್ತೇನ್ರಿ. ಹೌದಾ? ಮುಂದೆ ಏನಾಗ್ಬೇಕಂತೀಪ? ಮುಂದೆ ಇಂಜಿನಿಯರ್ ಲೋಗೋನ್ ಹಾಕಿ ಬಿಡ. ಮತ್ತೆ ಇಂಗ್ಲೀಷ್ ಈಗ ಕಲ್ತ್ಬಿಟ್ರಿ, ಇನ್ನೇನು ಲೇಟಾ ಹಂಗಿಲ್ಲಿಂದ? ಹೆಂಗೈತಿ ಇಲ್ಲಿ? ಚಲೋ ಐತನ? ಚಲೋ ಅದ. ಸರ್ ಹೆಂಗದಾರ? ಸರ್ ಚಲೋ ಐತರಿ. ನಮ್ಮ ಸುವರ್ಣ ಮ್ಯಾಮ್, ಕಾವೇರಿಕರ್ ಚಲೋ ಐತಿ. ಹಾಂ, ಈಗ ಅಲ್ಲಿ ಸಾಲಿ ಮತ್ತೆ ಇಲ್ಲಿ ಬಂದು ಸೇರಿ ಇಲ್ಲಿ ನೀನು? ಅವ್ರು ಇಂಗ್ಲೀಷ್ ಬೇಕತ್ತನತ್ತರಿ. ಇದು ಇಲ್ಲೇ 1 ವರ್ಷ ಕಂಟಿನ್ಯೂ ಮಾಡ್ತೇನೆ. ಅವ್ರ ಹಣೆ ಬರೋದು ಸಾಲಿದ? ಇಲ್ರಿ, ಮತ್ತೆ ಅವರೇ ಬೇಕಂದ್ರೆ ಇನ್ನೇನು ಮಾಡೋದು? ಹಾಂ, 7th ಕಲ್ಲಿ ಹೋಗೋದು. ಹಾಂ, 7th ಓಕೆ. 1 ವರ್ಷ ಹೋದ್ರೆ ಚಿಂತಿಲ್ಲ, ಇಂಗ್ಲೀಷ್ ಅಂತೂ ಕಲಿಯಕಂತ ಬಂದಿ. 1 ವರ್ಷದಾಗ ಕಲ್ತೋಕ್ಯಾ? ಈಗ ಅಲ್ಲೇ ಮತ್ತೆ ಎಷ್ಟು ಚಂದ ಮಾತಾಡಿದಲ್ಲ? ಎಷ್ಟು ದಿವ್ಸದಾಗ ಕಲ್ತಿ? ಇಲ್ಲೇ ಸ್ಕೂಲ್ ಹಚ್ಬೇಕತ್ತನತ್ತೇನ್ರಿ. ಒಂದು 1 month ಆಗೋ ಆತ್ರಿ ಬಂದು. ಮುಗೀತು ನಿಮ್ಮ ಕತೆ. ಅವ್ನು ಬಿಟ್ಟು ಹೋಗ್ಲಿ ನಿಮ್ಗೆ? ಇಲ್ರಿ, ಬಿಟ್ಟು ಹೋಗಲ್ರಿ ಸರ್ನ. ಬಿಟ್ಟು ಹೋಗಲ್ಲ? ಇಲ್ರಿ, 1 ವರ್ಷ ಇಲ್ಲೇ ಕಂಟಿನ್ಯೂ ರೀ. ಹಾಂ, ಸೂಪರ್. ನೋಡ್ರಿ, ಇವನಿಗಿಂತ ಉದಾಹರಣೆ ಬೇಕಾ? ಹಾಂ, ಇವನಿಗಿಂತ ಉದಾಹರಣೆ ಬೇಕೇನ್ರಿ? ಯಾರಿಗಾದ್ರೂ ಬೇಕಾ ಅಂತ ಕೇಳೋದು ನಾನು. ಈ ವಯಸ್ಸಲ್ಲಿ ಅವನಿಗೆ ನಾನು ಕಲಿಬೇಕಂತಿದೆ. ಆಟ ಹುಡುಗರ್ಗೆ ಯಾವಾಗಲೂ ಫ್ರೆಂಡ್ಸನ್ನ ಬಿಟ್ಟು ಬರಲ್ಲ ಅವರು. ಪ್ರಾಣ ಅವರಿಗೆ ಆಟ ಆಡೋದಂದ್ರೆ. ಅದನ್ನೆಲ್ಲ ಬಿಟ್ಟು ಅಪ್ಪ ಅಮ್ಮನ ಅವನು ಬಿಟ್ಟು, ಅಪ್ಪ ಅವ ನೆನಪಾಗಲ್ಲ ನನಗೆ? ಅಪ್ಪ
ಡೆತ್ ಆಗ್ಯಾರ. ಯಾಕೆ? ಗೊತ್ತಿಲ್ರಿ. ಯಾವಾಗ? ಈಗ 12 ವರ್ಷ ಆತ್ರಿ. ಹೌದಾ? ನಿಂಗೆ ಎಷ್ಟು ವರ್ಷ ಈಗ? 12. ಅಯ್ಯೋ, ನೀನು ಹುಟ್ಟಿದ ಇದ್ರಾಗೆ ಸತ್ತೋಗವ್ರ. ನೀನು ನೆನಪಿದಾರ ಅಪ್ಪ? ಇಲ್ರಿ. ಫೋಟೋ ಗಿಟ್ಟು ಅದು ನೆನಪೇ ಇಲ್ಲ ನಿನಗೆ? ಅದನ್ನ ನೋಡೇ ಇಲ್ರಿ. He is the only son. So parents are worried about his future. ಏನಾದರೂ ಮಾಡಿ ಇವನ್ಗಾರು ಕಲಿಸ್ಬೇಕು, ರೆಡಿ ಮಾಡಬೇಕು, ಇವನ್ ಫ್ಯೂಚರ್ ಮಾಡಬೇಕು ಅಂತ ಹೇಳಿ. ಓ, ಅಮ್ಮ. ಹಾಂ. ಸೊ ಇಟ್ ಇಸ್ ಅ ಬಿಗ್ ಫ್ಯಾಮಿಲಿ ಸರ್. ಏನು ಹೇಳ್ತೀಯ ಅಮ್ಮನ ಬಗ್ಗೆ? ಅಮ್ಮ ಏನಾಗಲ್ರಿ. ಎಮೋಷನಲ್ ಆಗಿಬಿಡ್ತಾನೆ ಅಮ್ಮ ಅಂತಂದ್ರೆ. ಇಲ್ಲಿ ಎಲ್ಲರೂ ಇದೀವಲ್ವ ನಿಮ್ಮ ಜೊತೆಗೆ? ಈಗ ನಿನ್ನ ಜೊತೆಗೆ ಎಲ್ಲರೂ ಇದೀವಲ್ಲ, ಏನು ಚಿಂತೆ ಮಾಡಕ್ಕೆ ಹೋಗ್ಬೇಡ. ನಿಮ್ಮಪ್ಪ ಅವಂಗೆ ಹೇಳ್ಬಿಡ ನಾ ಆರಾಮದೀನಿ ಅಂತ. ಆರಾಮದೇನು. ಸೂಪರ್. ಯಾಕ್ರಿ? ಹಾಂ, ನಿಮಗೇನು ನೆನಪಾಯ್ತು? ಅಪ್ಪ ಅಮ್ಮ ನೆನಪಾಗ್ತದ? ಸೊ ಹಾಂ, ಯಾಕಮ್ಮ? ಅಯ್ಯೋ ಅಯ್ಯೋ ತಾಯಿ, ಹೇಳ್ಬಾರ್ದು. ನನ್ನ ಮೊದಲ ಬದುಕಿನ ಬುತ್ತಿ ಅಳಿಸ್ಲ ಕೈ ಬಿಡಲ್ಲ ಅಂತಾರೆ. ನನ್ನ ಹೆಸರು ಸ್ಫೂರ್ತಿ ಅಂತ. ನಾನು ಬೆಳಗಾವಿ ಡಿಸ್ಟಿಕ್ ಖಾನಾಪುರದಿಂದ ಬಂದಿದ್ದೀನಿ. ನಮ್ಮ ಪಪ್ಪ ಡೆಪ್ಯೂಟಿ ತಹಸೀಲ್ದಾರ್ ಇದ್ದಾರೆ, ಖಾನಾಪುರದಲ್ಲಿ ವರ್ಕ್ ಮಾಡ್ತಾರೆ. ನಂದೀಗ ಸೆಕೆಂಡ್ PU ಮುಗಿದಿದೆ ಸರ್. ನೆಕ್ಸ್ಟು ಫಿಸಿಯೋಥೆರಪಿ ಮಾಡಬೇಕಂತಿದ್ದೀನಿ, ಡಿಗ್ರಿ ಕೋರ್ಸ್. ಇಲ್ಲೇ SDM ಕಾಲೇಜಲ್ಲಿ ಅಡ್ಮಿಷನ್ ಆಗಿದೆ ಸರ್. ಅಕ್ಟೋಬರ್ನಲ್ಲಿ ಸ್ಟಾರ್ಟ್ ಆಗುತ್ತೆ. ಅದಕ್ಕೋಸ್ಕರ ಫಿಸಿಯೋಥೆರಪಿಗೋಸ್ಕರ ಇಂಗ್ಲೀಷ್ ಕಲಿಬೇಕಂತ ಸರ್ ಕಡೆ ಬಂದಿದ್ದೀನಿ ಸರ್. ಇಂಗ್ಲೀಷ್ ಸ್ವಲ್ಪ ನನ್ನ ವೀಕ್ ಸರ್, ಗ್ರಾಮರ್ ಅದೇನೋ ಗೊತ್ತಿಲ್ಲ. ಅದಕ್ಕೆ ಸರ್ ಫುಲ್ ಚೆನ್ನಾಗಿ ಕಳಿಸ್ತಿದ್ದಾರೆ. ನಾನು ಇಂಪ್ರೂವ್ ಆಗಿದ್ದೀನಿ ಇವಾಗ, ಸ್ವಲ್ಪ ಗ್ರಾಮರ್ ಅದೆಲ್ಲ ಬರುತ್ತೆ. ಈಗ ಇಂಪ್ರೂವ್ ಆಗ್ತಿದ್ದೀನಿ ಎಲ್ಲ. ನಾನು ಹೇಳ್ತೀನಿ ಸರ್ ಇವಾಗ. ಐ ಆಮ್ ಇಂಪ್ರೂವಿಂಗ್. ಇಲ್ಲೇ ಇರ್ತೀವಿ? ಹಾಂ, ಇಲ್ಲೇ ಇರ್ತೀನಿ ಸರ್, PG ಒಳಗೆ ಇರ್ತೀನಿ. ಇವ್ರ ಅಪ್ಪರ್ದು ಕೇಳಿ ನಿಮ್ಮ ಅಪ್ಪರ್ದು ನೆನಪಾಯ್ತಾ? ಹಂಗೇನಿಲ್ಲ ಸರ್, ಸ್ವಲ್ಪ ಎಮೋಷನ್ ಆಗಿಬಿಟ್ಟು. ಹುಡುಗನೇ ಹಂಗೆ ಅವನು. ಚೆನ್ನಾಗಿದೆಯಾ ಹಂಗಾರೆ? ಹಾಂ ಸರ್. ಒಳ್ಳೇದಾಗಲಿ, ಬೆಸ್ಟ್ ಆಫ್ ಲಕ್. ಮುಂದಕ್ಕೆ ಒಳ್ಳೆ ನೌಕರಿ ಸೇರ್ರಿ. ಯಾಕೆ ಹಂಗೆ ಆಗಬೇಕು ಅಂತ ಹೇಳ್ತೀನಿ ಅಂತಂದರೆ, ಒಬ್ಬರು ನೀವು ಆಗೋದ್ರಿಂದ ಇನ್ನೊಂದು 4 ಜನಕ್ಕೆ ನೀವೇ ಕೆಲಸ ಕೊಡ್ಬೋದು. ನಿಮ್ಮ ಅಂಡ್ರಲ್ಲಿ ಅಲ್ವಾ, ದೊಡ್ಡ ದೊಡ್ಡ ಕಂಪ್ನಿಗಳು ಕಟ್ಬೋದು. ಏನಾದರೂ ಯೋಚನೆ ಮಾಡೋದಕ್ಕೆ ಶಕ್ತಿ ಬರ್ತದೆ. ಭಾಷೆ ಯಾವಾಗಲೂ ಬರೀ ಅದು ಇದನ್ನು ಕಲಿಸೋದಿಲ್ಲ, ಮಾತಾಡೋದು ಕಲಿಸೋದಿಲ್ಲ, ಬದುಕು ಕಲಿಸುತ್ತೆ. ಪ್ರಪಂಚದಲ್ಲಿ ಹೆಂಗೆ ಇರ್ಬೇಕು ಅನ್ನೋದು ಕಲಿಸುತ್ತೆ. ಈಗ ನಿಮ್ಮನ್ನ ನಿಂತ್ಕೊಂಡು ಮಾತಾಡ್ರಿ ಅಂತ ಯಾಕೆ ಹೇಳ್ತಾರೆ ಅಂತಂದರೆ, ನಿಮಗೆ ಹಿಂಗೆ ಇಷ್ಟು ಜನರು ಇಟ್ಕೊಂಡು ಒಂದು ಕಾನ್ಫಿಡೆನ್ಸ್ ಲೆವೆಲ್ ಬರುತ್ತಲ್ವ. ಎಲ್ಲಾದರೂ ಗೆಲ್ಬೋದು ಪ್ರಪಂಚದಲ್ಲಿ, ನೀವು ಎಲ್ಲಿ ಹೋದರೂ. ಅದನ್ನು ಇವ್ರು ಕಲಿಸ್ತಿದ್ದಾರೆ. ಬರೀ ಭಾಷೆ ಕಲಿಸ್ತಾರೆ ಅಂತ ನನಗೇನು ಅನಿಸೋದಿಲ್ಲ. ಹಾಗಾಗಿ ಆ ಕ್ವಾಲಿಟೀಸ್ ಇರೋದರಿಂದ ಇದು ಇಷ್ಟು ವರ್ಷ ನಡೀತಾ ಇದೆ ಅಲ್ವಾ. ಅದು ಎಲ್ಲ ಅವ್ರ ಅನುಭವ ಅಮೃತ, ಅವ್ರ ಬದುಕಲ್ಲಿ ನಡೆದಿದ್ದನ್ನು ನಿಮ್ಮ ಮೇಲೆ ಹಾಕ್ತಾಯಿದ್ದಾರೆ. ಈ ಹುಡುಗರು ಯಾರೂ ಹಂಗೆ ಆಗಬಾರ್ದು ಅಂತ. ಇಲ್ಲ ಅಂದರೆ ಅವ್ರ ಲೆವೆಲ್ಗೆ ಒಂದು ಸುಮ್ಮನೆ ಹಂಗೆ ಯೋಚನೆ ಮಾಡಿರಿ. ಇಷ್ಟೆಲ್ಲ ಇರೋರು ಯಾವ್ದಾರ ಒಂದು ಒಳ್ಳೆ ಸಂಬಳದಲ್ಲಿ ಇರ್ಬೋದು ತಾನೆ. ಇಷ್ಟೆಲ್ಲ ಕಟ್ಕೊಂಡು ಮಾಡಲೇಬೇಕಾಗಿಲ್ಲ ಅವರು ಅಲ್ವಾ, ಇರ್ಬೋದಲ್ವ. ಬಟ್ ನನ್ನಂಗೆ ಆಗಬಾರ್ದು ಅನ್ನೋ ಒಂದೇ ಒಂದು ಉದ್ದೇಶಕ್ಕೆ ಈ ಅಕಾಡೆಮಿ ತೆಗೆದಿದ್ದಾರೆ, ನಡೀತಾ ಇದ್ದಾರೆ. ನಿಮ್ಮಂಥವ್ರು ಮತ್ತು ಇಂಥವ್ರಿಗೆ ಅವಕಾಶ ಸಿಕ್ಕಿದೆ. ಗ್ರೇಟ್ ಅಲ್ವಾ? ಸರ್ಗೋಸ್ಕರ ಒಂದು ದೊಡ್ಡ ಚಪ್ಪಾಳೆ. ಸೊ ನನ್ನ ಮೊದಲಿಂದ ನನಗೆ ಇಂಗ್ಲೀಷ್ ಅಂದ್ರೆ ಅದು ಒಂದು ಪ್ಯಾಷನ್ ಇದ್ದಂಗೆ, ಪ್ಯಾಷನ್ ಅದು. ಸೊ ಮಕ್ಕಳಿಗೆ ನಾನು ಹೇಳ್ತಾ ಇದ್ದೆ, ಹಿಂಗೆ ಮಾಡೋಣ, ಹಿಂಗೆ ಮಾಡಿರಿ, ನ್ಯೂಸ್ ಪೇಪರ್ ಓದ್ರಿ, ನ್ಯೂಸ್ ನೋಡಿ. ಆದರೆ ಯಾವುದೋ ಅದನ್ನು ಇಂಪ್ಲಿಮೆಂಟ್ ಆಗ್ತಿರಲಿಲ್ಲ. ಸೊ ಅದಕ್ಕೋಸ್ಕರ ಇದನ್ನು ನಾನು ಸೆಟಪ್ ಮಾಡಿರೋದು. ಮಕ್ಕಳಲ್ಲಿ ಇರಬೇಕು, ಎಲ್ಲ ಈ ಒಂದು ಅಟ್ಮಾಸ್ಫಿಯರ್ ಕ್ರಿಯೇಟ್ ಆಗಬೇಕು, ಅವರು ಫ್ಲೂಯೆನ್ಸಿ ಡೆವಲಪ್ ಮಾಡ್ಕೋಬೇಕು. ಇದು ನಿಜವಾಗ್ಲೂ ಆನ್ಲೈನ್ ಕ್ಲಾಸಸ್ಸು ತೊಗೋತಾ ಇದ್ದೀನಿ, ಆನ್ಲೈನಲ್ಲೂ ರಿಸಲ್ಟ್ ಬರ್ತಾ ಇದೆ. ಬಟ್ ಇಲ್ಲಿ ಜಾಸ್ತಿ ಟೈಮ್ ಇರೋದ್ರಿಂದ ವೊಕ್ಯಾಬ್ರರಿ ಡೆವಲಪ್ಮೆಂಟ್ ಆಗಲಿ ಅಥವಾ ಭಾಳಷ್ಟು ಒಂದು ಪರ್ಸೆಂಟೇಜ್ ಡೆವಲಪ್ಮೆಂಟ್ ಆಗಲಿ, ಇದು ಖಂಡಿತ ಇಲ್ಲಿ ಈಸಿ ಆಗುತ್ತೆ ಸರ್. ಓಕೆ. ಸೊ ಹೋಮ್ ಮೇಕರ್ಸ್ಗೆಲ್ಲ ನಾವು ಯಾರಿಗೆ ಬರಲಿಕ್ಕಾಗಲ್ಲ, ಇಲ್ಲಿ ಧಾರವಾಡಕ್ಕೆ ಬರೋಕ್ಕಾಗಲ್ಲ, ಅವ್ರಿಗೆ ಆನ್ಲೈನ್ ಕ್ಲಾಸ್ ತೊಗೋತಾ ಇದ್ದೀವಿ. ಸೊ ಆನ್ಲೈನ್ ಮೂಲಕ ಬೆಳಗ್ಗೆ 8 ಗಂಟೆಯಿಂದ ರಾತ್ರಿ 8 ಗಂಟೆವರೆಗೆ 10 ಗಂಟೆವರೆಗೂ ನಾನು ಆನ್ಲೈನ್ ಕ್ಲಾಸಸ್ ತೊಗೋತಾ ಇರ್ತೀನಿ. ಸೊ ಹೀಗಾಗಿ ಯಾರಿಗೆ ಬರೋಕ್ಕಾಗಲ್ಲ ಅವ್ರು ಆನ್ಲೈನ್ ಮಾಡ್ಕೊಳ್ಳಿ. ಯಾರಿಗೆ ಬರಲಿಕ್ಕಾಗತ್ತೆ ಖಂಡಿತ ಧಾರವಾಡಕ್ಕೆ ಬನ್ನಿ, ನಾವು ನಿಮ್ಮ ಜೊತೆಗಿದ್ದೀವಿ. ನನ್ನ ಹೆಸರು ಆರತಿ ದಿವಾಕರ್ ಅಂತ. ನಾನು ಬಂದಿರೋದು ಬೆಳಗಾವಿಯಿಂದ. ನನಗೆ ನನ್ನ ಒಂದು ಹೌಸ್ ವೈಫು.
ಇಷ್ಟು ದಿವಸ ಮಕ್ಕಳ ಅಂತ ಮನೆ ಅಂತ ಇದ್ದೆ. ಈಗ ಮುಂದೆ ಜಾಬ್ ಮಾಡಬೇಕಂತ ಅನಿಸಿತು. ಹಾಗಾಗಿ ಎಲ್ಲಿ ಜಾಬ್ ಕೇಳಿದರೆ ಬರೀ ಇಂಗ್ಲೀಷನ್ನು ಕೇಳ್ತಾರೆ. ಹಾಗಾಗಿ ನಾನು ಆನ್ಲೈನ್ ಕ್ಲಾಸ್ ಅಟೆಂಡ್ ಆಗಲಿಕ್ಕತ್ತಿದ್ದೀನಿ. ಈಗ ನನ್ನ ಸೆಪ್ಟೆಂಬರ್ 1 ತಾರೀಕಿಗೆ 1 ಮಂತ್ ಆಗ್ತಿದೆ. ಸಾಕಷ್ಟು ಕಲೆಗೆ ಸಿಕ್ಕಿದೆ, ಓದಕ್ಕೆ ಬರ್ಲಿಕ್ಕತ್ತಿದೆ. ಸರ್ ಚಲೋ ಕಲಿಸ್ಕೊಡ್ಲಿಕ್ಕತ್ತಿದ್ದಾರೆ. ಅಂದರೆ ಈಗ ಮುಂದೆ ಕೆಲ್ಸಕ್ಕೆ ಹೋಗ್ಬೇಕಂದ್ರೆ ಇಂಗ್ಲೀಷ್ ಅನಿವಾರ್ಯ ಆಗಿತ್ತು ಹಂಗಾದ್ರೆ? ಹಾಂ, ಈಗಿನ ಕಾಲದಲ್ಲಿ ಹೆಂಗಿದ್ದೀರಿ ಸರ್, ಯಾವುದೇ ಲ್ಯಾಂಗ್ವೇಜ್ ಬಂದರೂ ಅದು ಯಾರು ಕೇಳೋದಿಲ್ಲ ರೀ. ಮೇನ್ ಅಂದ್ರೆ ಇಂಗ್ಲೀಷ್ ಓದಕ್ಕೆ ಬರೋಕ್ಕೆ ಬರ್ಬೇಕ್ರಿ. ಸೊ ಇದು ಸೊ ಈ ರೀತಿ ಒಂದು ವ್ಯವಸ್ಥೆ ಇದೆ ಸರ್ ಇದು. ಸೊ ಅಂದರೆ ಸ್ಟ್ರಾಂಗ್ ಏನಂದರೆ ಮೆಟಲ್ ಅನ್ಬೋದು. ಸೊ 4 ಮೆಂಬರ್ಸು, ಭಾಳ ಕಂಜೆಸ್ಟೆಡ್ ಏನಿಲ್ಲ. ಸೊ ಫಸ್ಟ್ ಆಫ್ ಆಲ್ ಅಲ್ಲಿ ಊಟ ಮಾಡಿಕೊಂಡು ಇಲ್ಲೊಂದು ಸ್ವಲ್ಪ ಒಂದು 1 ಅವರ್ ಅಷ್ಟೇ ಅವರು ಬರೆಯೋದು ಏನಾದಿದ್ರೆ ಮಾಡಿಕೊಂಡು ಮಲ್ಕೊಂಡ್ಬಿಡ್ತಾರೆ. ಸೊ ಅವ್ರಿಗೆ ಟೈಮೇ ಸಿಗಲ್ಲ. ಸೊ ಹೋಲ್ ಡೇ ಬ್ಯುಸಿ ಇರೋದ್ರಿಂದ ಅವ್ರು ಇಲ್ಲಿಗೆ ಬರೋಂಗೇನಿಲ್ಲ. ರಾತ್ರಿ ಮಲ್ಕೊಳಕ್ಕೆ ಅಷ್ಟೇ ಸ್ಟೂಡೆಂಟ್ಸ್ ಬರೋದು. ಸೊ ಹಿಂಗಾಗಿ ಸೊ ನೀಟಾಗಿದೆ, ಎವ್ರಿಥಿಂಗ್ ಇಸ್ ಫೈನ್. ಹೇಳಿ ಮಾಡಿಸ್ತಂಗಿದೆ ಸರ್. ಇದು ವೆಂಟಿಲೇಷನ್ನು ಭಾಳ ಚೆನ್ನಾಗಿದೆ. ಸೊ ಗುಡ್ ವೆಂಟಿಲೇಷನ್ನು. ಸೊ ಇಲ್ಲಿ ಇದ್ರ ಹಿಂದ್ಗಡೆನೆ ಎಲ್ಲ ಅರೇಂಜ್ಮೆಂಟ್ ಲೈಕ್ ಬಾತ್ರೂಮ್ ಗಿತ್ರೂಮ್ ವ್ಯವಸ್ಥೆ ಇದೆ. ಎಲ್ಲಿ ಹೋಗುವಂಥದ್ದು ಅವಶ್ಯಕತೆ ಇಲ್ಲ ಸರ್. ಓಕೆ, ಕೆಳಗಡೆ ಕ್ಲಾಸು, ಮೇಲ್ಗಡೆ ಸ್ಟೇಯಿಂಗ್. ಅಲ್ವಾ? ಎಸ್ ಎಸ್ ಎಸ್. ಅದು ಈಸಿ ಆಗೋಯ್ತು. ಖಂಡಿತ ಸರ್, ಖಂಡಿತ. ಕೆಳಗಡೆ ಕ್ಲಾಸ್ ಇದೆ, ಮೇಲ್ಗಡೆ PG. ಸೊ ಇಲ್ಲಿ ಅವರು ಇದು ಕುಡಿದು ಕೆಳಗಡೆ ಬರೋದು, ಅಲ್ಲಿ ಕಲಿಯೋದು. ಮುಂದಿನ ಒಂದು ಬಿಲ್ಡಿಂಗ್ ಅಲ್ಲಿ ಲಂಚು, ಬ್ರೇಕ್ಫಾಸ್ಟ್, ಡಿನ್ನರ್ ಅದು ಕೂಡ ಇಲ್ಲೇ ಇದೆ. ಅಲ್ಲೇ ಇದೆ ಸರ್, ಅಪೋಸಿಟ್ ಇದೆ. ಓಕೆ. ಸೊ ಇಲ್ಲಿ ಬಾತ್ರೂಮ್ ವ್ಯವಸ್ಥೆ ಮಾಡಿದ್ವಿ. ಓಕೆ. ಸೊ ಇಲ್ಲಿ ಬಾತ್ರೂಮು, ಬಿಸಿನೀರಿನ ವ್ಯವಸ್ಥೆ ಕೂಡ ಇದೆ ಸರ್. 100% 24x7 ಅಂತ ಹೇಳ್ಬೋದು. ಸೊ ಈಗ ಬಿಸಿ ನೀರು ಚೆಕ್ ಮಾಡಿ ನೋಡ್ಬೋದು, ಬಿಸಿ ನೀರೇ ಇದೆ. ಓಕೆ. ಹೌದೌದು, ಬಿಸಿ ನೀರಿದೆ. ಸೊ 2 ಬಾತ್ರೂಮು. ಸೊ 2 ಲೈಕ್ ಏನು ಟಾಯ್ಲೆಟ್. ಓಕೆ. ಸಪೋಸ್ ಬೇಕು ಅಂದ್ರೆ ಕೆಳಗಡೆನೂ ಯೂಸ್ ಮಾಡಬಹುದು. ಕೆಳಗಡೆ 3 ಬಾತ್ರೂಮ್ ಇದೆ. 2 ಬಾತ್ರೂಮ್ ಕೆಳಗಡೆನೂ ಇದೆ. ಒಟ್ಟು 5 ಬಾತ್ರೂಮ್. 5 ಬಾತ್ರೂಮ್ ಇದೆ. ಸೂಪರ್. ಎಲ್ಲ ಕಡೆ CC ಕ್ಯಾಮ್ರಾ ಇದೆ ಸರ್. ಪ್ಲಸ್ CC ಕ್ಯಾಮ್ರಾ ಅರೇಂಜ್ಮೆಂಟ್ ಮಾಡಿದ್ವಿ. ಸೊ ಏನು ಯಾರಿಗೂ ಇದು ಆಗ್ಬಾರ್ದು, ಡಿಸ್ಟರ್ಬ್ ಆಗ್ಬಾರ್ದು ಅಂತೇಳಿ. ಸೊ ಬನ್ನಿ ಸರ್. ಓಕೆ. ಇಲ್ಲಿ ಕ್ಲಾಸಸ್ ನಡೀತಾ ಇದೆ? ಹೌದು ಸರ್, ಕಂಪ್ಯೂಟರ್ ಕ್ಲಾಸಸ್ ನಡೀತಾ ಇದೆ. ಸೊ ಕಂಪ್ಯೂಟರ್ ಕ್ಲಾಸಸ್ಸು ಅಫ್ಕೋರ್ಸ್. ಓಕೆ. ಸೊ ಇಲ್ಲಿ ನಮ್ಮ ಉದ್ದೇಶ ಕೇವಲ ಅವ್ರಿಗೆ ಇಂಗ್ಲೀಷ್ ಕಲಿಸೋದಲ್ಲ. ನಮ್ಮ ಉದ್ದೇಶ ಅವ್ರಿಗೆ ಎಲ್ಲನೂ ಸ್ಕಿಲ್ಸ್ ಬರಬೇಕು. ಅಂದರೆ ಇಂಗ್ಲೀಷ್ ಕಮ್ಯುನಿಕೇಷನ್ ಸ್ಕಿಲ್ಸ್ ಇರ್ಬೋದು, ಅದ್ರ ಜೊತೆಗೆ ಕಂಪ್ಯೂಟರ್ ಸ್ಕಿಲ್ಸ್. ಯಾಕಂದರೆ ಈಗಿನ ಒಂದು ಜಗತ್ತಿನಲ್ಲಿ ಕಂಪ್ಯೂಟರು ಮತ್ತು ಇಂಗ್ಲೀಷ್ ಬರಲಿಲ್ಲ ಅಂದರೆ ಸೊ ನಾವು ಅನಕ್ಷರಸ್ಥರಾಗ್ಬಿಡ್ತೀವಿ. ಸೊ ಆ ಉದ್ದೇಶದಿಂದ ಮಕ್ಕಳಿಗೆ ಇದೆಲ್ಲ ರೆಡಿ ಮಾಡಿ ಇಂಡಿವಿಜುವಲ್ ಆಗಿ ನಾವು ಕ್ಲಾಸಸ್ ತೊಗೊಳ್ತಾ ಇದ್ದೀವಿ, ಪ್ರತಿಯೊಬ್ಬರಿಗೂ ಇಂಡಿವಿಜುವಲ್ ಆಗಿ. ಸೊ ಇಲ್ಲಿ ಬೇಸಿಕ್ಸ್ ಇರ್ಬೋದು, DTP ಇರ್ಬೋದು, ಟ್ಯಾಲಿ ಇರ್ಬೋದು, ವಿಡಿಯೋ ಎಡಿಟಿಂಗ್ ಇರ್ಬೋದು, ಅಥವಾ C ಲ್ಯಾಂಗ್ವೇಜು, C++, ಈ ರೀತಿ ಒಂದು ಅಡ್ವಾನ್ಸ್ ಕೋರ್ಸಸ್ಸು ಕಲಿಸಿ ನಾವು ಜಾಬ್ ಪ್ಲೇಸ್ಮೆಂಟನ್ನು ಮಾಡಿಸ್ತಾ ಇದ್ದೀವಿ ಸರ್. ಸೊ 5 ಕಂಪ್ನಿ ಜೊತೆಗೆ ಟೈಪ್ ಮಾಡಿದ್ವಿ. ಸೊ ಅವ್ರಿಗೆ ಬೇಕಾಗಿರೋದು ಏನಪ್ಪ ಅಂದರೆ ಇಂಗ್ಲೀಷು ಮತ್ತು ಕಂಪ್ಯೂಟರ್. ಸೊ ಹೀಗಾಗಿ ನಮ್ಮಲ್ಲೇ 2 ಬೆಳಗ್ಗೆ 9 ಗಂಟೆಯಿಂದ ರಾತ್ರಿ 9 ಗಂಟೆವರೆಗೆ ಮಕ್ಕಳು ಬ್ಯುಸಿ ಆಗಬೇಕು. ಅವ್ರು ರೆಡಿಯಾಗಿ ಅವರು ಜಾಬು ತೊಗೊಳ್ಳೋಕ್ಕೆ ರೆಡಿ ಆಗಬೇಕು. ಇನ್ನು ಇಲ್ಲೊಂದು ಏನೋ ರೂಮ್ ಮಾಡಿದ್ದೀರಿ? ಹಾಂ ಸರ್. ಸರ್ ಇದು ಈ ರೂಮಲ್ಲಿ ನಾವು ಸ್ಪೆಷಲಿ ಯಾರಿಗೆ ಓದಲಿಕ್ಕೆ ಬರ್ಲಿಕ್ಕೆ ಬರಲ್ಲ, ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಭಾಳ ಆಗುತ್ತೆ, ಅಥವಾ ನನ್ನ ಹೆಸರು ಬರೋಕ್ಕೆ ಬರಲ್ಲಪ್ಪ ಅಂಥ ಮಕ್ಕಳಿಗೆ, ಅಂಥವ್ರಿಗೆ ಯಾರೇ ಇರ್ಬೋದು, ಹೈಸ್ಕೂಲ್ ಇರ್ಬೋದು, ಕಾಲೇಜ್ ಇರ್ಬೋದು, ಜಾಬ್ ಹೋಲ್ಡರ್ಸ್ ಇರ್ಬೋದು, ಯಾರೇ ಇರ್ಬೋದು, ಹೋಮ್ ಮೇಕರ್ಸ್ ಇರ್ಬೋದು, ಅವರಿಗೆ ನಾವು ಇಲ್ಲಿ ಓದಲಿಕ್ಕೆ ಬರ್ಲಿಕ್ಕೆ ಕಲಿಸ್ಕೊಡ್ತಾ ಇದ್ದೀವಿ. ಸೊ ರೈಟಿಂಗ್ ಆಲ್ಸೋ ಇಂಪಾರ್ಟೆಂಟು, ಸ್ಪೆಲ್ಲಿಂಗ್ ಇಂಪಾರ್ಟೆಂಟು. ಸೊ ಸ್ಪೆಲ್ಲಿಂಗ್ ಇಂಪ್ರೂವ್ಮೆಂಟ್ ಹೇಳ್ಬೋದು. ಸೊ ಇದನ್ನು ಬಂದರೆ ಇದ್ರ ಜೊತೆಗೆ ನಾವು ಅಲ್ಲಿ ನೆಕ್ಸ್ಟು ಅವ್ರಿಗೆ ಗ್ರಾಮ್ಯಾಟಿಕಲ್ ಆಗಿ ಬರೆಯೋದು, ಮಾತಾಡೋದು, ಕಮ್ಯುನಿಕೇಷನ್ ಡೆವಲಪ್ ಮಾಡೋದು. ಸೊ ಡಿಫ್ರೆಂಟ್ ಆ್ಯಕ್ಟಿವಿಟೀಸ್ ಮೂಲಕ ನಾವು ಪ್ರಾಕ್ಟೀಸ್ ಮಾಡಿಸ್ತಾ ಇದ್ವಿ. ಸೊ ಓದೋದ್ರ ಜೊತೆಗೆ, ಬರೆಯೋದ್ರ ಜೊತೆಗೆ, ಕಂಪ್ಯೂಟರ್ ಕ್ಲಾಸ್ ಜೊತೆಗೆ, ಕಂಪ್ಯೂಟರ್ ಸ್ಕಿಲ್ಸ್ ಜೊತೆಗೆ ಅವ್ರಿಗೆ ನಾವು ನೆಕ್ಸ್ಟ್ ಕ್ಲಾಸಲ್ಲಿ ಇಲ್ಲಿ ಕಮ್ಯುನಿಕೇಷನ್ ಕ್ಲಾಸನ್ನು ಕಲಿಸ್ತಾ ಇದ್ದೀವಿ. ಇಲ್ಲೊಂದು ದೊಡ್ಡ ಹಾಲ್ ಸರ್. ಇದು ದೊಡ್ಡ ಹಾಲು. ಸೊ ಇಲ್ಲಿ ಒಂದು 50 ವಿದ್ಯಾರ್ಥಿಗಳು ಆರಾಮಾಗಿ ಕೂಡ್ಬೋದು. ಸೊ ಇಲ್ಲಿ ಇದ್ರದ್ದು ಒಂದು ವಿಶೇಷತೆ ಏನಪ್ಪ ಅಂದರೆ, ಸೊ ನಿಮ್ಗೆ ಗೊತ್ತಿರೋ ಹಾಗೆ 3
ರೀತಿಯ ವಿದ್ಯಾರ್ಥಿಗಳಿರ್ತಾರೆ. ಒಂದು ಫಸ್ಟ್ ಲೆವೆಲು, ಇನ್ನೊಂದು ಸೆಕೆಂಡು, ಇನ್ನೊಂದು ಥರ್ಡ್ ಅಂತೇಳಿ. ಫಸ್ಟ್ ಲೆವೆಲ್ ಅಂದರೆ ಅವ್ರಿಗೆ ಓದಲಿಕ್ಕೆ ಬರಲಿಕ್ಕೆ ಬರ್ತಿರೋಂಗಿಲ್ಲ, ಅವ್ರಿಗೆ ಫಸ್ಟ್ ಲೆವೆಲಲ್ಲಿ ಸ್ಟಾರ್ಟ್ ಮಾಡ್ತೀವಿ. ಸೊ ಎರಡನೇದವರು ಓದ್ಲಿಕ್ಕೆ ಬರ್ತಿದೆ, ಗ್ರಾಮರ್ ಬರ್ತಿರೋಂಗಿಲ್ಲ. ಸೊ ಅವ್ರಿಗೆ ನಾವು ಸೆಕೆಂಡ್ ಲೆವೆಲಲ್ಲಿ ಗ್ರಾಮರ್ ಮಾಡ್ತೀವಿ. ಸೊ ಗ್ರಾಮರ್ ಎಲ್ಲ ಬರ್ತಿರ್ತದೆ, ಬಟ್ ಅವ್ರಿಗೆ ಕಮ್ಯುನಿಕೇಷನ್ ಬರ್ತಿರೋಂಗಿಲ್ಲ, ಸ್ಕಿಲ್ಸ್ ಇರಲ್ಲ, ಅಥವಾ ಹೇಳಲಿಕ್ಕೆ ಹೆದರಿಕೆ ಬರ್ತಿರ್ತದೆ. ಸೊ ಬಾಯಿಗೆ ಬೇಗ ಸೆಂಟೆನ್ಸಸ್ ಬರಲ್ಲ, ಹೆಲ್ಪಿಂಗ್ ವರ್ಬ್ಸು ಬಾಯಿಗೆ ಬರಲ್ಲ. ಆ್ಯಮು, ಆರು, ಈಸು, ಹ್ಯಾವು, ಹ್ಯಾಸು, ಹ್ಯಾವ್ ಬೀನು, ಹ್ಯಾಸ್ ಬೀನು, ಡಿಡ್ಡು, ವಿಲ್ಲು, ಶಾಲು, ಕ್ಯಾನು, ಕುಡ್ಡು, ಬಿಲ್ಲು, ವುಡ್ಡು, ಇದೆಲ್ಲ ಯಾವಾಗ ಬಳಸಬೇಕು, ಹೇಗೆ ಬಳಸಬೇಕು, ಸೆಂಟೆನ್ಸ್ ಫಾರ್ಮೇಷನ್ ಹೇಗೆ ಮಾಡಬೇಕು, ನೆಗೆಟಿವ್ ಹೇಗೆ ಮಾಡಬೇಕು, ಇಂಟ್ರಾಗೇಟಿವ್ ಹೇಗೆ ಮಾಡಬೇಕು, WH ಕ್ವಶನ್ಸ್ ಹೇಗೆ ಮಾಡಬೇಕು, ಇದು ಯಾವುದೂ ಐಡಿಯಾ ಇರೋಂಗಿಲ್ಲ. ಸೊ ಅಂಥವ್ರಿಗೆ ನಾವು ಇಲ್ಲಿ ಗ್ರಾಮೆಟಿಕಲಾಗಿ ಹೇಳ್ತಾ ಅವ್ರಿಗೆ ಇಂಗ್ಲೀಷ್ ಬರೆಯೋದು ಮಾತಾಡೋದ್ರ ಜೊತೆಗೆ ಇಲ್ಲಿ ನಾವು ಸ್ಟೇಜ್ ಕರೇಜನ್ನು ಡೆವಲಪ್ ಮಾಡ್ತಾ ಇದ್ದೀವಿ ಸರ್. ನನಗೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಇಂಗ್ಲೀಷು ನನಗೆ ಏನೂ ಬರ್ತಾ ಇರಲಿಲ್ಲ ಸರ್. ಹೇಳಬೇಕು ಅಂದರೆ ಬರೆಯೋಕ್ಕೂ ಬರ್ತಾ ಇರಲಿಲ್ಲ, ಓದೋಕ್ಕೂ ಬರ್ತಾ ಇರಲಿಲ್ಲ. ನನಗೆ ಇಲ್ಲಿ ಬಂದು ಇವಾಗ ನಾನು 5 days ಆಯ್ತು ಸರ್ ಓನ್ಲಿ. ಇವಾಗ ಬರೆಯೋದು ಕಲಿತಾ ಇದ್ದೀನಿ, ಓದೋದು ಕಲಿತಾ ಇದ್ದೀನಿ. ಇವಾಗ ಫ್ರೆಂಡ್ಸ್ ಜೊತೆ ಎಲ್ಲ ನಾನು ಕನ್ವರ್ಸೇಷನ್ ಮಾಡ್ತಾ ಇದ್ದೀನಿ ಸರ್. ಆ್ಯಕ್ಚುಲಿ ನಾನು ಓನಾಗಿ ನಾನು ಇವಾಗ ಟೆನ್ಷನ್ಸ್ ಎಲ್ಲ ಕ್ರಿಯೇಟ್ ಮಾಡ್ತಾ ಇದ್ದೀನಿ ಸರ್ ನಾನು. ಆಮೇಲೆ ನನಗೆ ಫೆಸಿಲಿಟಿ ಬೇಕಾಗಿತ್ತು. ಇವರು 1 hour 2 hour ಕ್ಲಾಸ್ ತಗೊತಾರೇನೋ ಅನ್ನೋ ಒಂದು ಇದರಲ್ಲಿ ಕಾಲ್ ಮಾಡಿದೆ. ಬಟ್ ಇಲ್ಲ, ಅವರು ನಾವು ಎನಿ ಟೈಮ್ ಮಾರ್ನಿಂಗಿಂದ ನೆಕ್ಸ್ಟ್ ಈವ್ನಿಂಗ್ವರೆಗೂ ನಾವು ಕ್ಲಾಸ್ ತೊಗೊತೀವಿ. ನಿಮ್ಗೆ ಎಲ್ಲ ರೀತಿ ಅಂದರೆ ಒಂದು ಚಿಕನ್ ರೂಮಿಂದ ಹಿಡಿದು ಇನ್ನೊಂದು ಔಟ್ ಆಫ್ ಸೈಡ್ ಏನನ್ನೆಲ್ಲ ಬರುತ್ತೋ ಅದರೆಲ್ಲ ನಿಮಗೆ ಎಕ್ಸ್ಪ್ಲೇನ್ ಮಾಡಿ, ಎಲ್ಲಿ ಯಾವ ಥರ ಹೇಗೆ ಮಾತಾಡಬೇಕು, ಹೇಗಿರಬೇಕು ಎಲ್ಲ ನಿಮಗೆ ಪ್ರತಿಯೊಂದು ಕಲಿಸ್ಕೊಡ್ತೀವಿ ಅಂತ ಹೇಳಿದರು. ನೋಡೋಣ, ಟ್ರೈ ಮಾಡೋಣ ಅಂತ ಒಂದು ಟೈಮ್ ಬಂದ್ವಿ ಸರ್. ನೋಡಿದ್ವಿ, ಅಟೆಂಡ್ ಆದ್ವಿ, ನೋಡಿದ್ವಿ, ಇಷ್ಟ ಆಯ್ತು ಸರ್, ನಮಗೆ ಲೈಕ್ ಆಯ್ತು. ಇವಾಗ ಅದನ್ನೆಲ್ಲ ಕಲಿತಾ ಇದ್ದೀವಿ ಸರ್. ಇವಾಗ ಇದು ಪಬ್ಲಿಕ್ ಸ್ಪೀಕಿಂಗ್ಗೋಸ್ಕರ ಇದನ್ನು ನಾವು ಪೋಡಿಯಮನ್ನು ಅರೇಂಜ್ಮೆಂಟ್ ಮಾಡಿದ್ವಿ. ಪೋಡಿಯಂ ಜೊತೆಗೆ ಇವರು ಖಂಡಿತ ಇವರು ಇಲ್ಲಿ ಬಂದು ನಿಂತ್ಕೊಂಡು ಸೊ ಚಿಕ್ಕ ಒಂದು ಟಾಪಿಕ್ ಮೂಲಕ ಅವರು ಸ್ಟಾರ್ಟ್ ಮಾಡ್ತಾರೆ. ಸೊ ಆಮೇಲೆ ಅವರು 10 ನಿಮಿಷ, 20 ನಿಮಿಷ, 30 ಮಿನಿಟ್ಸು, 40 ಮಿನಿಟ್ಸು, ಈವನ್ ಅವರ್ಸ್ ಟುಗೆದರು ಅವ್ರು ಇಂಗ್ಲೀಷಲ್ಲಿ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇಲ್ಲಿ ನೀವು TV ನೋಡ್ಬೋದು. ಸೊ TV ಮೂಲಕನೂ ನಾವು ಇಲ್ಲಿ ಮಕ್ಕಳಿಗೆ ಏನಪ್ಪ ಅಂದರೆ ನಾವು ಬೇರೆ ಆ್ಯಕ್ಟಿವಿಟೀಸನ್ನು ಮಾಡಿಸ್ತಾ ಇದ್ದೀವಿ. ಯಾಕೆ ಅಂದರೆ ಬರೀ ಕೇಳೋದಾಗ್ಬಾರ್ದು, ನೋಡೋದ್ರ ಜೊತೆಗೆ ರಿಪೀಟ್ ಮಾಡೋದು ಆಗಬೇಕು. ಸೊ ಯಾವಾಗ ಅವ್ರು ನೋಡ್ತಾರೆ, ಯಾವಾಗ ಕೇಳ್ತಾರೆ, ಸೊ ಖಂಡಿತ ಅವ್ರಿಗೆ ಹೇಳಲಿಕ್ಕೆ ಈಸಿ ಆಗಿಬಿಡುತ್ತೆ. ಸೊ ಇಲ್ಲಿ ಆ ಒಂದು ಅಟ್ಮಾಸ್ಫಿಯರನ್ನು ಕ್ರಿಯೇಟ್ ಮಾಡಿದ್ವಿ. ಇಲ್ಲಿ ಬಂದರು ಒಳಗಡೆ ಅಂದರೆ ಕಂಪ್ಲೀಟ್ ಅವರು ಇಂಗ್ಲೀಷ್ ಜಾಸ್ತಿ ಕೇಳೋದು, ಇಂಗ್ಲೀಷ್ ಜಾಸ್ತಿ ರಿಪೀಟ್ ಮಾಡೋದು. ಇದು ಮನೆಯಲ್ಲಿ ಆಗಲ್ಲ ಸರ್, ಮನೆಯಲ್ಲಿ ನಿಜವಾಗ್ಲೂ ಆಗೋದಿಲ್ಲ. ಸೊ 1 hour ಕ್ಲಾಸ್ ಅಟೆಂಡ್ ಮಾಡಿ ಹೋದರೆ ಮತ್ತೆ ಅವರು ಅದನ್ನು ಓಪನ್ ಮಾಡಿ ನೋಡಲ್ಲ. ನೆಕ್ಸ್ಟ್ ಡೇ ಬಂದಾಗ ಅವರು ಓಪನ್ ಮಾಡಿ ನೋಡೋದು. ಸೊ ಆ ರೀತಿ ಆಗಬಾರ್ದು ಅನ್ನೋ ಉದ್ದೇಶದಿಂದ ಈ ಎಲ್ಲ ಒಂದು ನಾನು ಇಲ್ಲಿ ಒಂದು ಸೆಟಪ್ ಮಾಡಿದ್ದೀನಿ. ಸೊ ಇದರಲ್ಲಿ ಭಾಳಷ್ಟು ಸಂಭಾಷಣೆಗಳನ್ನು ತೋರಿಸ್ತೀವಿ. ಡೈಲಿ 2 ಸಂಭಾಷಣೆಗಳನ್ನು ಅವ್ರ ಕಡೆಯಿಂದ ಹೇಳಿಸ್ತೀವಿ. ಇಲ್ಲಿ ತೋರಿಸೋದು, ಅವ್ರ ಕಡೆಯಿಂದ ರಿಪೀಟ್ ಮಾಡಿಸೋದು. ಸೊ ಸ್ಟೋರೀಸ್ ತೋರಿಸ್ತಾ ಇದ್ವಿ, ರಿಪೀಟ್ ಮಾಡಿಸ್ತಾ ಇದ್ವಿ. ಸೊ ಈ ರೀತಿಯಾಗಿ ಅವ್ರಿಗೆ ಒಂದು ಹೆದರಿಕೆಯನ್ನು ತೆಗಿತಾ ಇದ್ವಿ. ಸೊ ಯಾವಾಗ ಅವರು ಕೇಳಿಕೊಂಡು ರಿಪೀಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಹೆಸಿಟೇಷನ್ ಆಟೋಮೆಟಿಕ್ಕಾಗಿ ಹೋಗ್ಬಿಡುತ್ತೆ. ಸೊ ಕಾನ್ಫಿಡೆನ್ಸ್ ಲೆವೆಲ್ ಜಾಸ್ತಿ ಆಗುತ್ತೆ. ಸ್ಟೇಜ್ ಮೇಲೆ ಬರಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಸ್ಟೇಜ್ ಮೇಲೆ ಪಬ್ಲಿಕ್ ಸ್ಪೀಕಿಂಗ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಇಲ್ಲಿ 50 ವಿದ್ಯಾರ್ಥಿಗಳೊಂದಿಗೆ ಹೇಳಕ್ಕೆ ಸ್ಟಾರ್ಟ್ ಮಾಡಿದ್ರು. ದೊಡ್ಡ ಫಂಕ್ಷನ್ ಎಲ್ಲ ಮಾಡ್ತೀವಿ, ಅಲ್ಲಿ ಅವರಿಗೆ ನಾವು ಪಬ್ಲಿಕ್ ಸ್ಪೀಕಿಂಗ್ ಅಂತ ಕೊಡ್ತಾಯಿದ್ವಿ. ಸೊ ಇಲ್ಲಿ ನಮ್ಮ ಉದ್ದೇಶ ಏನಪ್ಪ ಅಂದರೆ ಕಂಪ್ಲೀಟಾಗಿ ಅವ್ರ ಪರ್ಸನಾಲಿಟಿ ಚೇಂಜ್ ಆಗಬೇಕು. ನಾಟ್ ಓನ್ಲಿ ಇಂಗ್ಲೀಷ್. ಸೊ ಇಂಗ್ಲೀಷು ಚೇಂಜ್ ಆಗಬೇಕು, ನೆಕ್ಸ್ಟು ಅವ್ರಿಗೆ ಕಂಪ್ಯೂಟರ್ ಸ್ಕಿಲ್ಸ್ ಬರಬೇಕು, ಅವ್ರ ಪರ್ಸನಾಲಿಟಿ ಚೇಂಜ್ ಆಗಬೇಕು. ಅವ್ರು ಎಲ್ಲೇ ಹೋದರೂ ಅವರ ಒಂದು ಫ್ಯೂಚರು ಚೆನ್ನಾಗಾಗಬೇಕು ಸರ್. ಯಾಕೆ ಈ ಕನ್ವರ್ಸೇಷನ್ ಮಾಡ್ತಾ ಇದ್ದೀನಿ ಅಂತಂದರೆ, ಸೊ ಓನ್ಲಿ ಲರ್ನಿಂಗ್ ಗ್ರಾಮರ್ ಈಸ್ ನಾಟ್ ಇನಫ್. ನಾವು ಗ್ರಾಮರ್ ತೆಗೆದುಕೊಂಡ ತಕ್ಷಣ ಇಂಗ್ಲೀಷ್ ಬರಲ್ಲ. ಸೊ ಗ್ರಾಮರ್ ಜೊತೆಗೆ ಪ್ರಾಕ್ಟೀಸ್ ಭಾಳ ಇಂಪಾರ್ಟೆಂಟ್ ಇದೆ. ನಮ್ಮ ಡೇ ಟು ಡೇ ಲೈಫಲ್ಲಿ ಬರುವಂಥ ಸಂಭಾಷಣೆಗಳನ್ನು ನಮಗೆ ಮಾಡಲಿಕ್ಕೆ ಬರಬೇಕು. ನಾವೆಲ್ಲೇ ಹೋದರೂ ಸಹ, ಅಫ್ಕೋರ್ಸ್ ಇಂಟರ್ವ್ಯೂ ಹೋದರೂ ಇಂಟರ್ವ್ಯೂಲ್ಲಿ ಮಾತಾಡಲಿಕ್ಕೆ ಬರಬೇಕು, ಅಥವಾ ಡಾಕ್ಟರ್ ಹತ್ರ ಹೋದರೆ ಡಾಕ್ಟರ್ ಹತ್ರ ಇಂಗ್ಲೀಷಲ್ಲಿ ಮಾತಾಡೋದು ಬರಬೇಕು, ಅಥವಾ ಏರ್ಪೋರ್ಟಿಗೆ ಹೋದಾಗ ಇಂಗ್ಲೀಷಲ್ಲೇ ಮಾತಾಡಬೇಕು, ಅಥವಾ ಒಳ್ಳೆ ನಾವು ಫಂಕ್ಷನ್ಸ್ಗೆ ಹೋದಾಗ, ಪೇರೆಂಟ್ಸ್ ಮೀಟಿಂಗ್ ಹೋದಾಗ ಭಾಳಷ್ಟು ಜನರಿಗೆ ಸಮಸ್ಯೆ ಆಗ್ತಾಯಿದೆ. ಸೊ ಆ ಒಂದು ಸಮಸ್ಯೆಯನ್ನು ಇದನ್ನು ತೆಗಿಲಿಕ್ಕೆ ಈ ರೀತಿ ನಾನು ಇಲ್ಲಿ ಪ್ರಾಕ್ಟೀಸ್ ಮಾಡಿಸ್ತಾ ಇದ್ದೀನಿ. ಮೇ ಐ ಕಮ್ ಇನ್ ಸರ್? ಪ್ಲೀಸ್ ಕಮ್ ಇನ್. ಪ್ಲೀಸ್ ಹ್ಯಾವ್ ಯುವರ್ ಸೀಟ್. ಥ್ಯಾಂಕ್ ಯು ಸರ್. ವಾಟ್ ಇಸ್ ಯುವರ್ ಗುಡ್ ನೇಮ್? ಸರ್, ಸ್ಫೂರ್ತಿ. Spurti. Yes, sir. So you are always motivator. Yes. Okay. What is your problem? Sir, I have a fever and cough, cold. Okay. From 2 days ago. Okay. Sir, can you please? Have you taken any tablets? No, sir.
Not yet. Not yet, sir. Okay. Do you have fever? Yes, sir. Okay. Could you lay down? Yes, sir. Okay, fine. So nothing to worry, Spurti. It is viral fever because of weather. Weather is not good. I prescribe you tablet. Do you take tablet? Yes, sir, I'll take. Okay. So I prescribe tablets for 3 days. If you take 3 days, you will be fine. Nothing to worry. And same time you have to take rest. ನನ್ನ ಹೆಸರು ಅಂಕಿತಾ ಅಂತ ಹೇಳಿ ಸರ್. ನಾನು ಹಾವೇರಿಯಿಂದ ಬಂದಿದ್ದೀನಿ. BA ಓದ್ತಿದ್ದೀನಿ ಸರ್ KCD ಒಳಗಡೆ. ನಾನಿಲ್ಲಿ ವಿಕಾಸ್ ಕರಿಯರ್ ಅಕಾಡೆಮಿ ಒಳಗಡೆ DCA ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ ಸರ್. ಅಂದರೆ ಹೋಲ್ ಕಂಪ್ಯೂಟರ್ ಕೋಚಿಂಗ್ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಸ್ಟಾರ್ಟಿಂಗ್ ಕಂಪ್ಯೂಟರ್ ಬಗ್ಗೆ ಗೊತ್ತಿದ್ದಿದ್ದಿಲ್ಲ ಸರ್. ಕೀಬೋರ್ಡು ಅದು ಮೇನ್ ವರ್ಕರ್ ಏನಿದೆ ಸರ್ ಅದು ಅಷ್ಟೇ ಗೊತ್ತಿತ್ತು. ಕೀಬೋರ್ಡು, ಮೌಸು, CPU, ಮಾನಿಟರ್ ಇದಷ್ಟೇ ಗೊತ್ತಿತ್ತು. ಅದರೊಳಗಡೆ ಯಾವ್ದು ರೀತಿ ಕೆಲಸ ಮಾಡಬೇಕು ಅಂತ ಗೊತ್ತಿದ್ದಿದ್ದಿಲ್ಲ ಸರ್. ಇಲ್ಲಿ ಚೆನ್ನಾಗಿ ಕೋಚಿಂಗ್ ತೊಗೊಂಡೆ ಸರ್. ಇವಾಗ ಇನ್ನೂ ಕೋಚಿಂಗ್ ತೊಗೊಳ್ತಿದ್ದೀನಿ. ಆಮೇಲೆ ಸರ್ ಜಾಬ್ ಅಪರ್ಚುನಿಟಿ ಐತಿ, ಸೊ ಜಾಯ್ನ್ ಆಗ್ರಿ ಅಂತ ಹೇಳಿದ್ರು ಸರ್. ಆಮೇಲೆ ಜಾಬ್ ಮಾಡ್ಕೊತಾನೆ ಇಲ್ಲಿ ಕೋಚಿಂಗ್ ತೊಗೊಳಕ್ಕೆ. ಎಷ್ಟು ತಿಂಗಳ ಕೋರ್ಸ್ ಸರ್ ಇದು? ಸರ್ ಇದು ಅಫ್ಕೋರ್ಸ್ ನಾನು 1 ಮಂತಲ್ಲಿ ರೆಡಿ ಮಾಡ್ತೀನಿ. 1 ಮಂತ್, 1 ತಿಂಗಳು ಬಂದರೂ ಸಾಕು. ಅದು ಬರೀ ಇಂಗ್ಲೀಷಾ ಅಥವಾ ಅದಕ್ಕೆ ಇಂಗ್ಲೀಷ್ ಕಂಪ್ಯೂಟರ್ ಎರಡು ಸೇರಿ 1 ಮಂತಲ್ಲಿ ರೆಡಿ ಮಾಡ್ಬೋದು. ಓಕೆ ಓಕೆ. ಈಗ ಆಲ್ರೆಡಿ ನಿಮ್ಮ ಹತ್ರ 1 ಮಂತ್ ರೆಡಿ ಆಗಿ ಕೆಲಸ ತಗೊಂಡವ್ರು ಇದ್ದಾರೆ ಭಾಳ ಜನ ಇದ್ದಾರೆ. 1 ಮಂತಲ್ಲಿ ಕಲ್ತು ಜಾಬ್ ತಗೊಂಡವ್ರು ಇದ್ದಾರೆ, ಭಾಳ ಜನ ಇದ್ದಾರೆ. ಓಕೆ. ಅನ್ಲಿಮಿಟೆಡ್. ಇದು ಫೀಸ್ ಎಷ್ಟು ಸರ್? ಇದು ಡಿಪೆಂಡ್ಸ್ ಆನ್ ಕೋರ್ಸ್ ಮೇಲೆ ಹೋಗುತ್ತೆ. ಅಂದ್ರೆ ಅವ್ರಿಗೆ ನಾವು ಒಂದು ಟೆಸ್ಟ್ ತೊಗೊಳ್ತೀವಿ, ಯಾವ ಲೆವೆಲಿಂದ ಸ್ಟಾರ್ಟ್ ಮಾಡ್ಬೇಕು ಅನ್ನೋದು ವಿಚಾರ ಮಾಡ್ತೀವಿ. ಅಂದ್ರೆ ಫಸ್ಟ್ ಲೆವೆಲು, ಸೆಕೆಂಡ್ ಲೆವೆಲು, ಥರ್ಡ್ ಲೆವೆಲು, ಯಾವ ಲೆವೆಲು. 0 ಲೆವೆಲ್ ಅಂತ ಇದೆ, ಯಾರಿಗೆ ಓದಕ್ಕೆ ಬರಂಗಿಲ್ಲ ಅವ್ರಿಗೆ 0 ಲೆವೆಲ್ ಅಂತ ಇದೆ. ಆಮೇಲೆ ಕಂಪ್ಯೂಟರ್ ಬೇಕಂದ್ರೆ ಅದ್ರೊಳಗಡೆ ಯಾವ ಕೋರ್ಸ್ ಬೇಕು, MS ಆಫೀಸು, DTP, ಟ್ಯಾಲಿ, ಸೊ ಎಲ್ಲ ಪ್ಯಾಕೇಜು ನಾವು ಕಲಿಸ್ಬೋದು. ಸೊ ಅದ್ರ ಜೊತೆಗೆ ಮತ್ತೆ ಇನ್ನೂ ಕೋರ್ಸಸ್ ಏನಪ್ಪ ಅಂದ್ರೆ ಈಗ ಪರ್ಸನಾಲಿಟಿ ಡೆವಲಪ್ಮೆಂಟ್ ಕೋರ್ಸ್ ಅಂತಿದೆ. ಸೊ ಮತ್ತೆ ಈ ವಿಡಿಯೋ ಎಡಿಟಿಂಗ್ ಕೋರ್ಸ್ ಅಂತಿದೆ, ಮತ್ತೆ ಡಿಜಿಟಲ್ ಮಾರ್ಕೆಟಿಂಗ್ ಕೋರ್ಸ್ ಅಂತಿದೆ. ಅದ್ರ ಮೇಲೇನು ಫೀಸ್ ಹೋಗುತ್ತೆ ಸರ್. ಇವೆಲ್ಲ ಬೂಮ್ ಇರುವಂಥದ್ದು. ಈಗ ಇನ್ನೊಂದು ಹೊಸದಾಗಿ ಬಂದದ್ದು AI ಅಂತ ಬಂದಿದೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಅಂತ ಕೋರ್ಸ್ ಇದೆ. ಚಾಟ್ GPT ಅಂತೀವಿ. ಸೊ ಚಾಟ್ GPT ಇಂದನೂ ಬಹಳಷ್ಟು ನಾವು ಕಲಿಬಹುದು. ಅಂದ್ರೆ ನಮ್ಮ ಭವಿಷ್ಯದಲ್ಲಿ ಹೆಲ್ಪ್ ಆಗೋದು ಚಾಟ್ GPT ಅನ್ನೋದಂತ ನಾ ಹೇಳ್ಬೋದು. ಸೊ ಗೂಗಲ್ ಕಂಪೇರ್ ಮಾಡಿದ್ರೆ ಚಾಟ್ GPT ಬಹಳ ಫಾಸ್ಟ್ ಇದೆ. ಅದು ಈಗಿನ ವಿದ್ಯಾರ್ಥಿಗಳು ಇನ್ನೂ ಅದ್ರದ್ದು ಐಡಿಯಾ ಬಂದಿಲ್ಲ. ಆ ಚಾಟ್ GPT ಬಗ್ಗೆ ನಾವು ಇನ್ಫಾರ್ಮೇಶನ್ ಕೊಡ್ತಾ ಇದ್ವಿ. ಅದೊಂದು ಕೋರ್ಸ್ ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡಬೇಕು. ಓಕೆ. ನಮ್ಮ ವಿದ್ಯಾರ್ಥಿಗಳು, ನಮ್ಮ ಜನರು, ಕರ್ನಾಟಕದ ಜನರು ಯಾವುದ್ರಲ್ಲೂ ಹಿಂದೆ ಬೀಳಬಾರ್ದು. ಎಲ್ಲನೂ ರೆಡಿ, ಎವ್ರಿಥಿಂಗ್ ದೇ ಶುಡ್ ಲರ್ನ್ ಎವ್ರಿಥಿಂಗ್. ಯಾಕಂದ್ರೆ ನಮಗೆ ಕಾಪಾಡೋದು ನಮ್ಮ ಸ್ಕಿಲ್ ಮಾತ್ರ. ನಮ್ಮ ಆಸ್ತಿನೂ ಕಾಪಾಡಲ್ಲ ಅಥವಾ ನಮಗೆ ನಮ್ಮ ಡಿಗ್ರಿನೂ ಕಾಪಾಡಲ್ಲ. ಈಗ ಇನ್ನ ನೋಡ್ತಾ ಇರೋರು ಬರ್ಬೇಕಂತಾದ್ರೆ ಎಷ್ಟು ಸೀಟ್ಗಳು ಇಲ್ಲಿ ಖಾಲಿ ಇದೆ ಸರ್? ಸರ್ ಈಗ ನಿಜವಾಗ್ಲೂ ಹೇಳ್ಬೇಕಂದ್ರೆ ಒಂದು 10 ಸೀಟ್ ಅಷ್ಟೇ ಖಾಲಿ ಇದೆ. ಯಾರು ಅಡ್ಮಿಷನ್ ಮಾಡಿಸ್ಬೇಕಂತಾರೆ ಆಸ್ ಅರ್ಲಿ ಆಸ್ ಪಾಸಿಬಲ್. ನಿಮ್ಮ ವಿಡಿಯೋ ನೋಡಿದ ತಕ್ಷಣ ಅವರು ಕಾಲ್ ಮಾಡಿದ್ರೆ ನಾನು ಅಡ್ಮಿಷನ್ ತೊಗೊಳ್ತೀನಿ. ಆನ್ಲೈನಲ್ಲಿ ಅಡ್ಮಿಷನ್ ಮಾಡ್ಬೋದು, ನೆಕ್ಸ್ಟ್ ಡೇನೇ ಬಂದು ಸೇರ್ಕೋಬಹುದು. ಈಗ ಅಕ್ಟೋಬರ್ ರಜೆ ಬರ್ತಾ ಇದೆ. ಸೊ ಅವಾಗ ವಿದ್ಯಾರ್ಥಿಗಳು, ಅವರು ಮಕ್ಕಳು, ಬಹಳಷ್ಟು ವಿದ್ಯಾರ್ಥಿಗಳಿಗೆ ಸ್ವಲ್ಪ ಕಷ್ಟ ಆಗ್ತಾ ಇದೆ ಇಂಗ್ಲೀಷ್ ಓದಲಿಕ್ಕೆ ಬರಲಿಕ್ಕೆ ಅದೆಲ್ಲ. ಸೊ ಅವರು ಇಲ್ಲಿ ನನ್ನ ಹತ್ರ ಕೇವಲ 20 ದಿವಸ ಬಂದರೂ ಸಾಕು. ಸೊ ರಜೆ ಲೈಕ್ ದಸರಾ ರಜೆಗೆ ಒಂದು 20 ದಿವಸ ಅವ್ರು ಬಂದರೂ ಸಹ ನಾನು ಕಂಪ್ಲೀಟಾಗಿ ರೆಡಿ ಮಾಡ್ತೀನಿ, ಅಷ್ಟು ಗ್ಯಾರಂಟಿ ಇದೆ. ಓಕೆ. ಸೊ ಅವ್ರಿಗೆ ಓದಲಿಕ್ಕೆ ಬರಲಿಕ್ಕೆ ಮಾತಾಡಲಿಕ್ಕೆ ಗ್ರಾಮೆಟಿಕಲ್ ಆಗಿ ಟೋಟಲ್ ಆಗಿ ಒಂದು 20-25 ಡೇಸ್ ಕಂಪ್ಲೀಟಾಗಿ ರೆಡಿಯಾಗಿ ಹೋಗ್ತಾರೆ. 4th ಸ್ಟ್ಯಾಂಡರ್ಡ್ ಇಟ್ಕೊಂಡು ಅಪ್ ಟು PhD ವರೆಗೂ ಅಂತ ಹೇಳ್ಬೋದು, ಅಪ್ ಟು 50 ಏಜ್ ವರೆಗೂ ಅಂತ ಹೇಳ್ಬೋದು. ನೋ ಏಜ್ ಬಾರ್ ಅಂದ್ರೂ ಅಡ್ಡಿಲ್ಲ ಅಲ್ವಾ? ಯಾರು ಬೇಕಾದ್ರು, ಲೇಡೀಸ್ ಬರ್ಬೋದು, ಜೆಂಟ್ಸ್ ಬರ್ಬೋದು, ಕಲೀಲಿಕ್ಕೆ ವಯಸ್ಸಿನ ಅಭ್ಯಂತರ ಇಲ್ಲ. ಯಾರು ಬೇಕಾದ್ರೂ ಕಲಿಯುವಂಥ ಅವಕಾಶ ದೇವರು ಕೊಟ್ಟಿದ್ದಾನೆ. ಯಾಕಂದರೆ ಏನಂದರೆ ಲೈಫ್ ಡಸಂಟ್ ಸ್ಟಾಪ್ ಟೀಚಿಂಗ್ ಅಂತೆ, ಹಾಗೆ ವಿ ಶುಡ್ ನಾಟ್ ಸ್ಟಾಪ್ ಲರ್ನಿಂಗ್. ಸೊ ಅಂದರೆ ಜೀವನ ನಮಗೆ ಕಲಿಸೋದು ನಿಲ್ಲಿಸೋದಿಲ್ಲ, ಅದಕ್ಕೆ ನಾವು ಕಲಿತಾನೆ ಇರಬೇಕು. ಓಕೆ. ಈಗ ನಿಮ್ಮ ಅಂಜುಮನ್ ಕಾಂಪ್ಲೆಕ್ಸ್ ಅಲ್ಲಿ ಹಳೇದು ನೋಡಿದ್ವಲ್ಲ, ಅದು ಇನ್ನೂ ಅದು ಏನು ಅಲ್ಲಿ ನಡೀತಾನೆ ಇದೆ ಅಲ್ಲಿ? ಅಫ್ಕೋರ್ಸ್ ಸರ್, ಅಲ್ಲಿ ಇದು ಮೇನ್ ಬ್ರಾಂಚ್. ಅಂಜುಮನ್ ಕಾಂಪ್ಲೆಕ್ಸ್ ಇಸ್ ಮೇನ್ ಬ್ರಾಂಚು. ಇದು ನಾನು ರೆಸಿಡೆನ್ಷಿಯಲ್ ಕೋಚಿಂಗ್ ಮಾಡಿದ್ದು, ಪ್ಯೂರ್ಲಿ ರೆಸಿಡೆನ್ಷಿಯಲ್. ಬೇರೆ ಊರಿಂದ ಬರುವಂತ ಮಕ್ಕಳಿಗೆ ಇಲ್ಲಿ ಇಟ್ಕೊಂಡು
ಇಲ್ಲಿ ಅವ್ರು ಯಾರು ಡೈಲಿ ಬಂದು ಹೋಗ್ತೀನಿ ಅಂತಾರೆ ಅವ್ರಿಗೆ ಅಲ್ಲಿ ನಾವು ಕ್ಲಾಸಸ್ ಮಾಡ್ತಾ ಇದೀವಿ. ಅಲ್ಲಿ ಲೋಕಲ್ನವ್ರು ಇರ್ಬೋದು, ಯಾರು ಬರ್ಬೋದು. ಅಲ್ಲಿ ಅದು ಮೊದ್ಲೇನ್ ತೋರಿಸಿದ್ವಿ ಅದು ಹಂಗೆ ನಡೀತಾ ಇದೆ. ಹೌದೌದು. ಅಲ್ಲಿ ಏನು ಬದಲಾವಣೆ ಅಲ್ಲಿ ಏನಿಲ್ಲ ಸರ್, ಅಲ್ಲಿ ಏನಿಲ್ಲ, ಸೇಮ್ ಇದೆ, ಆಸ್ ಇಟ್ ಇಸ್ ಇದೆ, ಅದೇನು ಬದಲಾವಣೆ ಇಲ್ಲ. ಇಲ್ಲಿ ನಾವು ಒಂದು ಹೊಸ ಕಾನ್ಸೆಪ್ಟು, ಅದು ಬಹಳ ದಿವಸದಿಂದ ಇತ್ತು, ಈಗ ಕೂಡಿ ಬಂದಿದೆ. ಓಕೆ ಸರ್, ಬಹಳ ಖುಷಿ ಆಯ್ತು. ಇಂಗ್ಲಿಷಿಗೋಸ್ಕರ ವಸತಿ ಶಾಲೆಯನ್ನು ತೆರೆದು ಮತ್ತು 24 ಗಂಟೆ ಅವ್ರ ಹತ್ರ ಒಡನಾಟ ಇಟ್ಕೊಂಡು ನೀವು ಇದನ್ನ ಮಾಡಿದ್ದು ಭಾಳ ಖುಷಿ ಆಯ್ತು. ನೀವು ಹಿಂಗೆ ಮಾಡ್ತೀರ ಅನ್ನೋ ಕಲ್ಪನೆ ಇರಲಿಲ್ಲ, ಭಾಳ ಚಂದ ಮಾಡಿರಿ. ಆಮೇಲೆ ಎಲ್ಲವನ್ನೂ ಬೇರೆ ಬೇರೆ ಮಾಡಿದಿರಿ, ಗಂಡಸರಿಗೆ ಬೇರೆ, ಹೆಂಗಸರಿಗೆ ಬೇರೆ ಅಲ್ವಾ? ಹಾಗಾಗಿ 2 ಹೊಸ ಬಿಲ್ಡಿಂಗ್ ಇದೆ. 2 ಹೊಸ ಬಿಲ್ಡಿಂಗ್, ಇದು ಹೊಸ ಬಿಲ್ಡಿಂಗ್ ಇದೆ, ಅದು ಗರ್ಲ್ಸ್ ಪಿಜಿನೂ ಹೊಸ ಬಿಲ್ಡಿಂಗ್ ಇದೆ. ಅಲ್ಲಿ ಒಂದು ಇದರಲ್ಲಿ 4 ಜನ ಇರ್ತಾರೆ. ಹೌದು. ಸೊ ಜಸ್ಟ್ 2 ಮಿನಿಟ್ಸ್. ಹಂಗಾಗಿ ಖುಷಿ ಆಯ್ತು. ಲರ್ನಿಂಗ್ ವಿಷಯಕ್ಕೆ ಬಂದ್ರೆ ಹಳೆ ವಿಡಿಯೋದಲ್ಲೆಲ್ಲ ಹೇಳಿದ್ವಿ ಎಲ್ಲ ಕಡೆ ಏನು ನಡೆಯುತ್ತೆ ನಾನು ಹೇಳ್ತೀನಿ ನೀನು ಕೇಳು ಅನ್ಸುತ್ತೆ. ಇಲ್ಲಿ ಹಂಗಲ್ಲ, ನೀವಿಬ್ರು ಮಾತಾಡ್ರಿ ನಾನು ನೋಡ್ತೀನಿ ಅಂತೀರಿ. ಹಂಗಾಗಿ ನಿಮಗೆ ಜಗತ್ತಿನಲ್ಲಿ ಎಲ್ಲಿ ಹುಡುಕಿದ್ರು ಈ ಥರ ಗುರುಗಳು ಮತ್ತು ಈ ಥರ ವಸತಿ ಶಾಲೆ ಸಿಗೋದಿಲ್ಲ. ಆಮೇಲೆ ಒಂದೇ ಒಂದು ಜಾಗದಲ್ಲಿ ನಿಮಗೆ ಇಂಗ್ಲೀಷು ಕಲಿಸಿ, ಕಂಪ್ಯೂಟರ್ ಕಲಿಸಿ, ಜಾಬ್ ಕೊಡಿಸುವಂಥದ್ದು ಸಂಸ್ಥೆ ನಾನೆಲ್ಲಿ ನೋಡಿಲ್ಲ ಅಲ್ವಾ? ಜೀವನದಲ್ಲಿ ಏನೇನೋ ಕಳ್ಕೊಂಡಿದ್ದೀವ್ರಿ, ಬಟ್ ಪಡ್ಕೊಂಡಿದ್ದೇನೂ ಇಲ್ಲ. ಇಲ್ಲಿ ನೀವು ಕಳ್ಕೊಳ್ಳೋದ್ರಿಂದ ಪಡ್ಕೊಂತೀರಿ. ಆಮೇಲೆ ನೀವು ಕೊಡೋ ಫೇಸು ನಿಮ್ಮ ಊಟಕ್ಕೆ, ನಿಮ್ಮ ವಸತಿಗೆ, ನೀವಿರೋ ವಸತಿಗೆ ಅಷ್ಟೇ ಬಿಟ್ಟರೆ ಇವ್ರಿಗೆ ಏನೂ ಕೊಡಬೇಕಾಗಿಲ್ಲ. ಕಾರಣ ಏನು ಅಂತ ಹೇಳಿದ್ರೆ ಬೇಕಾದಷ್ಟು ಅವರಿಗೆ ವಿದ್ಯಾರ್ಥಿ ಸಂಪತ್ತಿದೆ. ನಿಜ ಸರ್, ಅಲ್ವಾ? ಎಲ್ಲರೂ ಹೋದ್ರೆ ಓಡ್ ಬಂದು ಗುರುಗಳೇ ಅಂತ ಕಾಲು ಬೀಳ್ತಾರೆ. ಇಲ್ಲಿವರೆಗೆ 50,000 ವಿದ್ಯಾರ್ಥಿಗಳಿಗೆ ನಾನು ಕಲಿಸಿದ್ದೀನಿ. ಸೊ ಎಲ್ಲಿ ಹೋದ್ರು ರಿಕಾಗ್ನೈಸ್ ಮಾಡ್ತಾರೆ, ಮಾತಾಡಿಸ್ತಾರೆ. ಸರ್ ನಾವು ನಿಮ್ಮಲ್ಲಿ ಕ್ಲಾಸ್ ಅಟೆಂಡ್ ಮಾಡಿದ್ದೀವಿ, ನಾವು ಇವತ್ತು ಒಳ್ಳೆಯ ಪೊಸಿಷನ್ ಇದ್ದೀವಿ ಅಂತ ಹೇಳ್ತೀವಿ. ಎಷ್ಟೋ ನನ್ನ ಹತ್ರ ಕಲ್ತವರು ಲೆಕ್ಚರರ್ಸ್ ಆಗಿದ್ದಾರೆ. ಅಫ್ಕೋರ್ಸ್ ಇಂಗ್ಲೀಷು ಟೀಚ್ ಮಾಡ್ತಾ ಇದ್ದಾರೆ ಅಂತ ಹೇಳಲಿಕ್ಕೆ ನನಗೆ ಹೆಮ್ಮೆ ಅನಿಸ್ತಾ ಇದೆ. ಭಾಳ ಖುಷಿ ಆಯಿತು. ಬನ್ನಿ, ಇಷ್ಟು ವಿವರ ನಿಮ್ಮ ಮುಂದೆ ಇದೆ. ತೊಗೊಳ್ಳಿ, ಇವತ್ತೇ ಮೊಬೈಲ್ ತೊಗೊಳ್ಳಿ, ಒಂದು ರಿಜಿಸ್ಟ್ರೇಷನ್ ಮಾಡಿಸಿ, ಮರುದಿವ್ಸ ಬಂದೇ ಬಿಡಿ. ಏನೂ ಚಿಂತೆ ಮಾಡೋಕ್ಕೆ ಹೋಗ್ಬೇಡ್ರಿ. ಒಂದು ತಿಂಗಳಿಗೆ ಇಲ್ಲಿ ಹೆಂಗೆ ಕಳೆಯುತ್ತೆ ಅಂದರೆ, ನಿಮಗೆ ಇಲ್ಲಿ ಇಷ್ಟೊತ್ತು ಮಾತಾಡಿಸಿದೆ ಅವ್ರನ್ನ ಹತ್ರ, ಟೈಮ್ ಪಾಸ್ ಆಗಿದ್ದೇ ಗೊತ್ತಾಗಿಲ್ಲ ಸರ್. ಗುರುಗಳ ಥರ ಇಲ್ವೇ ಇಲ್ಲ, ನಾವು ಏನು ಕೇಳಿದ್ರು ಹೇಳ್ತಾರೆ ಅಂತ ಒಳ್ಳೆ ಅಟ್ಮಾಸ್ಫಿಯರ್ ಐತಿ. ಬನ್ನಿ. ಭಾಳನೇ ನಿಮಗೆ ಒಂದು ಸಮಸ್ಯೆ ಇದ್ದರೆ, ಈಗ ಭಾಳಷ್ಟು ಹೋಮ್ ಮೇಕರ್ಸ್ ಇರ್ತಾರೆ, ಮನೆ ಬಿಟ್ಟು ಬರೋಕ್ಕೆ ಆಗ್ತಿರ್ಕಿಲ್ಲ, ಮಕ್ಕಳು ಇರ್ತಾರೆ, ಮನೇಲಿ ರೆಸ್ಪಾನ್ಸಿಬಿಲಿಟಿ, ಅಂಥವ್ರಿಗೆ ನಾನು ಆನ್ಲೈನ್ ಕ್ಲಾಸ್ ಮಾಡ್ತಾ ಇದ್ದೀನಿ. ಬೆಳಗ್ಗೆ 8ರಿಂದ ರಾತ್ರಿ 10 ಗಂಟೆವರೆಗೆ ಆನ್ಲೈನ್ ಕ್ಲಾಸಸ್ ಇದೆ. ಅದು ಖಂಡಿತ ಅಟೆಂಡ್ ಮಾಡಿರಿ. ಅಲ್ಲಿ ನಾನೇ ಕ್ಲಾಸ್ ತೊಗೊಂಡು ನಿಮ್ಗೆ ಹೆಲ್ಪ್ ಮಾಡ್ತೇನೆ. ನೋಡಿರಿ, ಅಲ್ಲಿ ಆದರೂ ಸಿಗ್ತಾರೆ, ಬಂದ್ರೆ ಇಲ್ಲಿ ನೇರವಾಗಿ ಸಿಗ್ತಾರೆ. ಬನ್ನಿ ಅಂತ ಹೇಳ್ತಾ ಇವತ್ತಿನ ಬದುಕಿನ ಬುತ್ತಿಯ ಕಥೆಯನ್ನು ಇಲ್ಲಿಗೆ ಮುಗಿಸ್ತೀನಿ. ಮತ್ತೆ ನಾಳೆ ಇನ್ನೊಂದು ಕತೆ, ಇನ್ನೊಂದು ಬದುಕಿನ ಬುತ್ತಿಯೊಂದಿಗೆ ತಮ್ಮ ಮುಂದೆ ಹಾಜರಾಗ್ತೀನಿ. ಅಲ್ಲಿವರೆಗೆ ನಮಸ್ತೆ 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 ಗೆಳೆಯರೇ.